ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ನಿನ್ನೆ ಅಕೌಂಟೆಬಿಲಿಟಿ ರೇಟಿಂಗ್ ಬಗ್ಗೆ ಹೇಳ್ತಾ ಇದ್ವಿ. ನಮ್ಮ ಹೆಲ್ತ್, ನಮ್ಮ ಪ್ರೊಡಕ್ಟಿವಿಟಿ ಹಾಗೂ ಓವರ್ ಆಲ್ ಡೇ ಇದರ ಬಗ್ಗೆ ನಾವು ನಮಗೆ ಎಷ್ಟು ರೇಟಿಂಗ್ ಕೊಟ್ಕೊಳ್ತೇವೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೆ. ನೀವು ಕಮೆಂಟ್ ಮಾಡದೇ ಇದ್ರೂ ನಿಮ್ಮ ಮನಸ್ಸಿನಲ್ಲಾದ್ರೂ ಅಕೌಂಟೆಬಿಲಿಟಿ ತಂದ್ಕೊಂಡಿದ್ದೀರ ಅಂತ ಭಾವಿಸ್ತೇನೆ. ಯಾಕಂದ್ರೆ ಬೇರೆಯವರು ನಮ್ಮನ್ನ ಅಳಿಯೋದಕ್ಕಿಂತ ಮೊದಲು ನಮ್ಮನ್ನ ನಾವೇ ಅಳೆದುಕೊಳ್ಳೋದು ಉತ್ತಮ. ಇಷ್ಟು ಹೇಳ್ತಾ ಇವತ್ತಿನ ದ ಹಿಂದೂ ಅನಾಲಿಸಿಸ್ ಅನ್ನ ಪ್ರಾರಂಭಿಸೋಣ. ಮುಖ್ಯವಾಗಿ ಮೊದಲೇ ಹೇಳ್ಬಿಡ್ತೇನೆ, ಇವತ್ತು PYQ ಡಿಸ್ಕಷನ್ ಇದೆ. ಖಂಡಿತ ಅದನ್ನ ನೋಡ್ಲೇಬೇಕು ನೀವು. ಯಾಕಂದ್ರೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ವಿಡಿಯೋ ಬಹಳ ಉದ್ದ ಆದ್ರೆ ಅದನ್ನ 2x ಅಲ್ಲಿ ನೋಡಿ, ಅಥವಾ ನಿಮಗೆ ಅಡ್ಜಸ್ಟ್ ಆಗೋ ತರ ಟೈಮ್ ಅನ್ನ ಹೊಂದಿಸ್ಕೊಳ್ಳಿ. ಕೊನೆಯಲ್ಲಿರೋ PYQ ಸೆಷನ್ ಅನ್ನ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡಿ. ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್. ಇವತ್ತು ನಾವು ಕವರ್ ಮಾಡ್ಲಿಕ್ಕೆ ಹೊರಟಿರೋ ವಿಷಯಗಳು ಯಾವ್ದ್ಯಾವ್ದು ಅಂತಂದ್ರೆ, ಹೌ ಇಂಡಿಯಾ ಕ್ಯಾನ್ ಬಿಕಮ್ ದಿ ವರ್ಲ್ಡ್ಸ್ ಲೀಡಿಂಗ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಸ್ಟಾರ್ಟ್ಅಪ್ ಉದ್ಯಮಗಳಿಗೆ ಸಂಬಂಧಿಸಿದ ಹಾಗೆ ಭಾರತ ಜಗತ್ತಿನಲ್ಲಿ ಅದ್ಭುತವಾಗಿ ಬೆಳೆಯೋದು ಹೇಗೆ, ಜಗತ್ತಿನಲ್ಲಿ ನಾಯಕನಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲನೇ ಆರ್ಟಿಕಲ್ ನಾವು ನೋಡ್ತಾ ಇದ್ದೇವೆ. ಇದು GS3 ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಎರಡನೇದು ಗೇಟ್ಸ್ ಇನ್ ದ ಸ್ಕೈ, ಡಾಕಿಂಗ್ ಟೆಕ್ನಾಲಜಿ ಬೈ ಇಸ್ರೋ. ಕೆಲವು ದಿವಸಗಳಿಂದ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ದೇವೆ. ಸ್ಪೇಡೆಕ್ಸ್ ಕುರಿತಾಗಿ ಕೆಲವು ಅಂಶಗಳನ್ನ ಇವತ್ತು ಸಹ ನೋಡ್ಲಿಕ್ಕಿದ್ದೇವೆ. ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಪ್ರಿಲಿಮ್ಸ್ಗೋಸ್ಕರ ಭಾರ್ಗವಾಸ್ತ್ರ, ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಮೈಕ್ರೋ ಮಿಸೈಲ್ ಸಿಸ್ಟಮ್. ಇನ್ನು ಪುರುಲಿಯಾ ಅಬ್ಸರ್ವೇಟರಿ, ಹಶ್ ಮನಿ ಅಂದ್ರೆ ಏನು, ಸಾಡಾ ಇನ್ ಕೊಂಕಣ್ ರೀಜನ್, ಮತ್ತು ಕೊನೆಯಲ್ಲಿ ವೊಕ್ಯಾಬ್ಯುಲರಿ, ಅದರ ಜೊತೆ PYQ ಮ್ಯಾರಥಾನ್. ಈ ಎಲ್ಲ ವಿಷಯಗಳನ್ನ ಇವತ್ತು ನಾವು ಕವರ್ ಮಾಡ್ಲಿಕ್ಕಿದ್ದೇವೆ. ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ. ಮೊದಲನೇದು, ಹೌ ಇಂಡಿಯಾ ಕ್ಯಾನ್ ಬಿಕಮ್ ದಿ ವರ್ಲ್ಡ್ಸ್ ಲೀಡಿಂಗ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಜಾಗತಿಕ ಮಟ್ಟದಲ್ಲಿ ಸ್ಟಾರ್ಟ್ಅಪ್ಗಳ ಕ್ಷೇತ್ರದಲ್ಲಿ ಭಾರತ ನಾಯಕನಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಮೊದಲನೇ ಆರ್ಟಿಕಲ್ ಇದೆ. ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಹ್ಯಾಸ್ ಗ್ರೋನ್ ರ್ಯಾಪಿಡ್ಲಿ ಇನ್ ರೀಸೆಂಟ್ ಇಯರ್ಸ್. ಕಳೆದ ಕೆಲವು ವರ್ಷಗಳಿಂದ ಭಾರತದ ಸ್ಟಾರ್ಟ್ಅಪ್ ವಾತಾವರಣ, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ. ಗವರ್ಮೆಂಟ್ ಇನಿಷಿಯೇಟಿವ್ಸ್ ಲೈಕ್ ಸ್ಟಾರ್ಟ್ಅಪ್ ಇಂಡಿಯಾ ಪ್ಲೇಡ್ ಅ ಕೀ ರೋಲ್. ಮುಖ್ಯವಾಗಿ ಇದಕ್ಕೆ ಹೆಚ್ಚು ಸಪೋರ್ಟ್ ಸಿಕ್ಕಿದ್ದು ಯಾವುದರಿಂದ ಅಂತಂದ್ರೆ ಗವರ್ಮೆಂಟ್ ಇನಿಷಿಯೇಟಿವ್ ಆದ ಸ್ಟಾರ್ಟ್ಅಪ್ ಇಂಡಿಯಾದಿಂದ. ಹವೆವರ್ ಚಾಲೆಂಜಸ್ ರಿಮೈನ್ ಅಂಡ್ ಸ್ಟ್ರಾಟಜಿಕ್ ರಿಫಾರ್ಮ್ಸ್ ಆರ್ ನೀಡೆಡ್. ಉದ್ಯಮ, ಸ್ಟಾರ್ಟ್ಅಪ್ಗಳು ಇವೆಲ್ಲ ಬೆಳೀತಾ ಇದ್ರು ಸಹ ಕೆಲವೊಂದು ಸವಾಲುಗಳು ಇನ್ನೂ ಹಾಗೆ ಇದೆ. ಹಾಗಾಗಿ ಸರಿಯಾದ ರೀತಿಯ ರಿಫಾರ್ಮ್ಗಳು, ಸುಧಾರಣೆಗಳು ಆಗ್ಬೇಕಾಗಿದೆ. ಹಾಗಾದ್ರೆ ಏನೇನಾಗಿದೆ ಕೆಲವು ವರ್ಷಗಳಲ್ಲಿ ಅಂತ ನೋಡೋದಾದ್ರೆ, ಇಂಡಿಯಾ ಸ್ಟಾರ್ಟ್ಅಪ್ ಗ್ರೋತ್ ಇನ್ ರೀಸೆಂಟ್ ಇಯರ್ಸ್. ಮೋರ್ ಸ್ಟಾರ್ಟ್ಅಪ್ಸ್, 400 ಸ್ಟಾರ್ಟ್ಅಪ್ಸ್ ಇನ್ 2015-16. 2015-16ರಲ್ಲಿ 400 ಸ್ಟಾರ್ಟ್ಅಪ್ಗಳಿತ್ತು. ಆದ್ರೆ ನೋಡಿ, ಈಗ 1,30,000 ಸ್ಟಾರ್ಟ್ಅಪ್ಸ್ ಟುಡೇ, 1,30,000 ಸ್ಟಾರ್ಟ್ಅಪ್ಸ್ ಟುಡೇ. 400ರಿಂದ ಈಗ ಅದರ ಸಂಖ್ಯೆ ಎಷ್ಟಾಗಿದೆ? 1,30,000 ಸ್ಟಾರ್ಟ್ಅಪ್ಗಳು ಇಂದು ಇವೆ. ಇದೆಷ್ಟು? ಸುಮಾರು 325 ಪಟ್ಟು ಬೆಳವಣಿಗೆ ಇದು ಈ ಕ್ಷೇತ್ರ ಕಾಣ್ತಾ ಇದೆ. ಇನ್ನು ಎರಡನೇದು, ಮೋರ್ ಫಂಡಿಂಗ್. ಸ್ಟಾರ್ಟ್ಅಪ್ ಫಂಡಿಂಗ್ ಗ್ರೀವ್ 15x ಫ್ರಾಮ್ $19.7 billion in 2015 to $77.07 billion in 2021. ಆ ಸ್ಟಾರ್ಟ್ಅಪ್ ಗಳಿಗೆ ಫಂಡ್ ಮಾಡ್ತಾರಲ್ವಾ, ಹಣಕಾಸಿನ ಅವಶ್ಯಕತೆ, ಆಗ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಸಿಗ್ತಾ ಇದ್ದಂತಹ ಫಂಡಿಂಗ್ ಎಷ್ಟಿತ್ತು ಅಂತಂದ್ರೆ $19.7 billion ಅಷ್ಟಿತ್ತು 2015ರಲ್ಲಿ. ಈಗ ಅದು ಸುಮಾರು 15 ಪಟ್ಟು ಹೆಚ್ಚಾಗಿದೆ, 15 ಪಟ್ಟರಷ್ಟು ಹೆಚ್ಚಾಗಿದೆ. ಈಗ $77.07 billion ಫಂಡಿಂಗ್ ದೊರೀತಾ ಇದೆ. ಇದು 2021ರ ಮಾಹಿತಿ. ಇನ್ನು ಈಗ 2025 ಬಂದಿದೆ, ಈಗ ಇನ್ನೂ ಸಹ ಇದು ಹೆಚ್ಚಾಗಿರುತ್ತೆ. ಬೆಟರ್ ಸಪೋರ್ಟ್ ಸಿಸ್ಟಮ್, 9x ಮೋರ್ ಇನ್ವೆಸ್ಟರ್ಸ್ ಅಂಡ್ 7x ಮೋರ್ ಇನ್ಕ್ಯುಬೇಟರ್ಸ್. ನಾವು ಮೊದಲನೇಗಿಂತ ಸುಮಾರು 9 ಪಟ್ಟು ಹೆಚ್ಚು ಇನ್ವೆಸ್ಟರ್ಗಳು ಈಗ ಬಂದಿದ್ದಾರೆ. ಮತ್ತೆ ಅದರ ಜೊತೆ ಇನ್ಕ್ಯುಬೇಟರ್ಸ್ ಅಂತಂದ್ರೆ ಕೆಲವೊಂದು ಈಗಾಗಲೇ ಇರುವ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆ ಬೇಕಾಗಿರೋ ಸಹಾಯವನ್ನ ಮಾಡೋದು. ಲ್ಯಾಂಡ್, ಪ್ರಾಪರ್ಟಿ ಅಥವಾ ಸರ್ವಿಸ್, ಯಾವುದೇ ರೀತಿಯ ಒಂದು ಸೇವೆಗಳನ್ನ ನೀಡುವ ಮೂಲಕ ಅಥವಾ ಅದನ್ನ ಲೀಸಿಗೆ ಕೊಡೋ ಮೂಲಕ ಸ್ಟಾರ್ಟ್ಅಪ್ ಗಳಿಗೆ ಬೆಳಿಲಿಕ್ಕೆ ಸಹಾಯ ಮಾಡ್ತಾರೆ ಇನ್ಕ್ಯುಬೇಟರ್ಸ್ಗಳು. ಇನ್ನು ಗ್ರೋತ್ ಇನ್ ಸ್ಮಾಲರ್ ಸಿಟೀಸ್, 50% ಸ್ಟಾರ್ಟ್ಅಪ್ಸ್ ಫ್ರಾಮ್ ಟೈರ್ 2, ಟೈರ್ 3 ಸಿಟೀಸ್ ಲೈಕ್ ಇಂದೋರ್, ಜೈಪುರ್, ಅಹಮದಾಬಾದ್. ಟೆಕ್ ಹಬ್ಸ್ ಗ್ರೋವಿಂಗ್ ಇನ್ ಚಂಡೀಗಢ್, ವಿಶಾಖಪಟ್ಟಣಂ. ಮುಖ್ಯವಾಗಿ ಈ ಸ್ಟಾರ್ಟ್ಅಪ್ಗಳು ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇವೆ. ಉದಾಹರಣೆಗೆ ಇಂದೋರ್, ಜೈಪುರ್ ಮತ್ತೆ ಅಹಮದಾಬಾದ್. ಚಂಡೀಗಢ ಮತ್ತೆ ವಿಶಾಖಪಟ್ಟಣಂನಲ್ಲಿ ಟೆಕ್ ಹಬ್ಸ್ಗಳು
ಜಾಸ್ತಿಯಾಗಿ ಬೆಳೀತಾ ಇವೆ. ಇನ್ನು ಯಂಗ್ ಅಂಡ್ ಗ್ರೋವಿಂಗ್ ಮಾರ್ಕೆಟ್. ಹಾಫ್ ಆಫ್ ಇಂಡಿಯಾಸ್ ಅರ್ಬನ್ ಪಾಪ್ಯುಲೇಷನ್ ಲಿವ್ಸ್ ಇನ್ ಸ್ಮಾಲರ್ ಸಿಟೀಸ್. ದಟ್ ಮೀನ್ಸ್ ನ್ಯೂ ಆಪರ್ಚುನಿಟೀಸ್ ಅಂತಂದ್ರೆ ಸುಮಾರು ಅರ್ಧದಷ್ಟು ಭಾರತದ ಜನತೆ ಎಲ್ಲಿದೆ, ಸಣ್ಣ ಸಣ್ಣ ಸಿಟಿಗಳಲ್ಲಿದೆ. ಹಾಗಾಗಿ ಆ ಚಿಕ್ಕ ಚಿಕ್ಕ ಸಿಟಿಗಳಲ್ಲಿ ಹೆಚ್ಚು ಸ್ಟಾರ್ಟ್ಅಪ್ಗಳು ಬೆಳೆಯುವ ಅವಕಾಶ ಈಗ ಜಾಸ್ತಿ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೆಲವೊಂದು ಚಾಲೆಂಜಸ್ಗಳು ಸಹ ಇದೆ. ಈ ಚಾಲೆಂಜಸ್ ಏನೇನು ಅಂತಂದ್ರೆ ಕ್ಯಾಪಿಟಲ್ ಶಾರ್ಟೇಜ್. ಕ್ಯಾಪಿಟಲ್ ಅಂತಂದ್ರೆ ಬೇಕಾಗಿರೋ ಬಂಡವಾಳ ಅಥವಾ ಒಂದು ಉದ್ಯಮವನ್ನು ನಡೆಸಲಿಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯ, ಆ ರೀತಿ ಹೇಳಬಹುದು ನಾವು. ಡೀಪ್ ಟೆಕ್ ಸ್ಟಾರ್ಟ್ಅಪ್ ಸ್ಟ್ರಗಲ್ ವಿತ್ ಲಾಂಗ್ ಟರ್ಮ್ ಫಂಡಿಂಗ್. ಡೀಪ್ ಟೆಕ್ ಅಂತಂದ್ರೆ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಈಗ ಹೊಸದಾಗಿ ಬರ್ತಾ ಇದೆಯಲ್ವಾ. ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ಎಮರ್ಜಿಂಗ್ ಟೆಕ್ನಾಲಜಿಗಳಿದೆ ಅಂತಹ ಸ್ಟಾರ್ಟ್ಅಪ್ಗಳಿಗೆ ಸರಿಯಾದ ರೀತಿಯಲ್ಲಿ ದೀರ್ಘಾವಧಿಯ ಹಣಕಾಸಿನ ವ್ಯವಸ್ಥೆ ಸೌಲಭ್ಯ ದೊರೀತಾ ಇಲ್ಲ. 75% of startup funding in 2024 came from foreign investors. 2024ರಲ್ಲಿ ಏನೇನು ಸ್ಟಾರ್ಟ್ಅಪ್ಗಳಿಗೆ ಫಂಡಿಂಗ್ ಸಿಕ್ಕಿದೆ, ಹಣಕಾಸಿನ ಸೌಲಭ್ಯ ಸಿಕ್ಕಿದೆ, ಅದರಲ್ಲಿ ಸುಮಾರು 75ರಷ್ಟು ಬಂದಿರೋದು ಇಲ್ಲಿಂದ ಫಾರಿನ್ ಇನ್ವೆಸ್ಟರ್ಸ್ಗಳಿಂದ. ಅಂದ್ರೆ ದೇಶೀಯವಾದ ಇನ್ವೆಸ್ಟರ್ಗಳು ಅದರಲ್ಲಿ ಹೂಡಿಕೆ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಲೋ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಫ್ರಮ್ ಇನ್ಶೂರೆನ್ಸ್ ಫರ್ಮ್ಸ್, ಪೆನ್ಷನ್ ಫಂಡ್ಸ್, ಫ್ಯಾಮಿಲಿ ಆಫೀಸಸ್. ಮುಖ್ಯವಾಗಿ ದೇಶೀಯ ಮಟ್ಟದಲ್ಲಿ ಬೇರೆ ಬೇರೆ ಇನ್ಶೂರೆನ್ಸ್ ಫರ್ಮ್ಗಳು ಮತ್ತೆ ಪೆನ್ಷನ್ ಫಂಡ್ಗಳು ಮತ್ತೆ ಫ್ಯಾಮಿಲಿ ಆಫೀಸ್ಗಳು ಅಥವಾ ಯಾವುದೇ ಒಂದು ದೇಶೀಯ ಮಟ್ಟದ ಬೇರೆ ಬೇರೆ ಆರ್ಗನೈಸೇಷನ್ಗಳು ಇಂತಹ ಸ್ಟಾರ್ಟ್ಅಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಎರಡನೇದು ಗವರ್ನೆನ್ಸ್ ಇಶ್ಯೂಸ್, ಕೇಸಸ್ ಆಫ್ ಮಿಸ್ಮ್ಯಾನೇಜ್ಮೆಂಟ್. ಹಲವಾರು ಸ್ಟಾರ್ಟ್ಅಪ್ಗಳಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಅಂದ್ರೆ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ. ಉದಾಹರಣೆಗೆ ಬೈಜೂಸ್, ಡೆನ್ಸೋ, ಭಾರತ್ ಪೇ ಈ ಕೆಲವು ಕಂಪನಿಗಳ ವಿಚಾರಗಳನ್ನ ನೀವು ಕೇಳಿರಬಹುದು. ಇದರಲ್ಲಿ ಹಲವಾರು ವಿವಾದಗಳು ಎದುರಾಗಿ ಕಂಪನಿಗಳು ಬೇರೆ ಬೇರೆ ಪರಿಸ್ಥಿತಿನ ಅನುಭವಿಸ್ತಾ ಇವೆ. ಅಂದ್ರೆ ಮಿಸ್ಮ್ಯಾನೇಜ್ಮೆಂಟ್, ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ. ನೀಡ್ ಫಾರ್ ಬೆಟರ್ ರೆಗ್ಯುಲೇಷನ್ ಟು ಸಪೋರ್ಟ್ ಇನೋವೇಷನ್ ಅಂಡ್ ಪ್ರಿವೆಂಟ್ ರಿಸ್ಕ್. ಸರಿಯಾದ ನಿಯಂತ್ರಕ ಕ್ರಮಗಳು ಬೇಕು. ಆಗ ಏನಾಗುತ್ತೆ, ಇನೋವೇಷನ್ ಅಂದ್ರೆ ಹೆಚ್ಚೆಚ್ಚು ಅನ್ವೇಷಣೆಗಳು ಮತ್ತೆ ಅಪಾಯಗಳನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ನೀಡ್ ಫಾರ್ ಸ್ಟ್ರಾಂಗರ್ ಬೋರ್ಡ್ಸ್ ಅಂಡ್ ಮೆಂಟರ್ಶಿಪ್ ಟು ಗೈಡ್ ಸ್ಟಾರ್ಟ್ಅಪ್ಸ್. ಮತ್ತೆ ಮುಖ್ಯವಾಗಿ ಒಂದು ಬೋರ್ಡ್ ಕಮಿಟಿ ಅಥವಾ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತಲ್ವಾ, ಆ ಬೋರ್ಡ್ ಮತ್ತೆ ಮೆಂಟರ್ಶಿಪ್. ಸ್ಟಾರ್ಟ್ಅಪ್ಗಳು ಇದೀಗ ತಾನೇ ಹೊರಹೊಮ್ತಾ ಇರುತ್ತವೆ, ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ. ಈಗಾಗಲೇ ಇರುವ ದೊಡ್ಡ ದೊಡ್ಡ ಕಂಪನಿಗಳು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಹಾಗಾದಾಗ ಮಾತ್ರ ಉತ್ತಮ ಸ್ಟಾರ್ಟ್ಅಪ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ವೀಕ್ ಇನೋವೇಟಿವ್ ಸಿಸ್ಟಮ್. ಇಂಡಿಯಾ ಪೇಸ್ $14.3 billion in IPR royalties but earns only $1.5 billion. ಅಂದ್ರೆ IPR ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂತ. ಯಾರಾದ್ರೂ ಒಂದು ಹೊಸ ವಿಷಯವನ್ನಾಗ್ಲಿ ವಸ್ತುವನ್ನಾಗ್ಲಿ ಪ್ರೊಡ್ಯೂಸ್ ಮಾಡಿದ್ರೆ, ಕ್ರಿಯೇಟ್ ಮಾಡಿದ್ರೆ ಅದರ ಮೇಲೆ ಪ್ರಾಪರ್ಟಿ ರೈಟ್ಗಳಿರುತ್ತೆ. ಪೇಟೆಂಟ್ಗಳು ಅಂತ ಕರಿಬಹುದು, ಕಾಪಿ ರೈಟ್, ಟ್ರೇಡ್ ಮಾರ್ಕ್ ಎಲ್ಲ ಈ IPR ಅಡಿಯಲ್ಲಿ ಬರುತ್ತೆ. ಭಾರತ ಈಗ ಬೇರೆ ಬೇರೆ ಕಡೆಗಳಿಂದ ಕೆಲವೊಂದು ವಸ್ತುಗಳನ್ನ, ವಿಷಯಗಳನ್ನ ಖರೀದಿಸುತ್ತೆ ಅಥವಾ ಅದನ್ನ ಉಪಯೋಗಿಸ್ಕೊಂಡಾಗ ಅದನ್ನ ಮೂಲ ಸಂಶೋಧಕರಿಗೆ ಅಥವಾ ಅದನ್ನ ಮೂಲದಲ್ಲಿ ಯಾರು ಅದನ್ನ ಮೊದಲು ಕಂಡು ಹಿಡಿದಿದ್ದಾರೋ ಅವರಿಗೆ ರಾಯಲ್ಟಿ ಫೀಗಳನ್ನ ಪೇ ಮಾಡಬೇಕಾಗುತ್ತೆ. ಈಗ ಬೇರೆ ದೇಶದವರಿಗೆ ಭಾರತ $14.3 ಬಿಲಿಯನ್ ನಷ್ಟು ಇಂತಹ ರಾಯಲ್ಟಿ ಫೀಗಳನ್ನ ಪೇ ಮಾಡ್ತಾ ಇದೆ. ಆದ್ರೆ ಭಾರತದ ಇನ್ವೆಸ್ಟ್ಮೆಂಟ್ ಎಷ್ಟು ಕಡಿಮೆ ಇದೆ ಅಂತಂದ್ರೆ ಭಾರತದ ಇನೋವೇಟಿವ್ ಟೆಕ್ನಾಲಜಿಗಳು ಬಹಳ ಕಡಿಮೆ ಇರೋದ್ರಿಂದ ಬೇರೆ ದೇಶದಿಂದ ನಮಗೆ ಎಷ್ಟು ಸಿಗ್ತಾ ಇದೆ, ಕೇವಲ $1.5 ಬಿಲಿಯನ್. ಅದರ ಅರ್ಥ ಏನು, ನಾವು ಬೇರೆ ದೇಶದ ತಂತ್ರಜ್ಞಾನಗಳನ್ನ ಹೆಚ್ಚು ಉಪಯೋಗಿಸ್ಕೊಳ್ತಾ ಇದ್ದೇವೆ, ಹಾಗಾಗಿ ಅವರಿಗೆ ರಾಯಲ್ಟಿ ಫೀಗಳು ಜಾಸ್ತಿ ಹೋಗ್ತಾ ಇದೆ. ಅದೇ ನಮ್ಮಿಂದ ಯಾವುದೇ ಹೊಸ ಹೊಸ ಅನ್ವೇಷಣೆಗಳು ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಬರ್ತಾ ಇರೋ ರಾಯಲ್ಟಿ ಫೀ ತುಂಬಾ ಕಡಿಮೆ ಇದೆ. ಇನ್ನು ಪುವರ್ ಕೊಲಾಬರೇಷನ್ ಬಿಟ್ವೀನ್ ಅಕಾಡೆಮಿಯಾ ಅಂಡ್ ಇಂಡಸ್ಟ್ರಿ. ಅಕಾಡೆಮಿಯಾ ಅಂತಂದ್ರೆ ಕಾಲೇಜ್ಗಳು ಮತ್ತೆ ಬೇರೆ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು, ಮತ್ತೆ ಇಂಡಸ್ಟ್ರಿ ಅಂತಂದ್ರೆ ಉದ್ಯಮಗಳು. ಈ ಅಕಾಡೆಮಿಯಾ ಅಂತಂದ್ರೆ ರಿಸರ್ಚ್ ಮತ್ತೆ ಕಾಲೇಜ್ಗಳಲ್ಲಿ ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಗಳನ್ನ ಕಲಿಸ್ತಾ ಇಲ್ಲ. ಅವರು ಎಕ್ಸಾಮ್ ಪಾಸ್ ಮಾಡೋದು ಅಥವಾ ಕೆಲವೊಂದು ಸರ್ಟಿಫಿಕೇಟ್ಗಳನ್ನ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿವೆ. ಯಾವಾಗ ಅವರು ಇಂಡಸ್ಟ್ರಿಗೆ ಪ್ರವೇಶಿಸ್ತಾರೋ ಆಗ ಇಂಡಸ್ಟ್ರಿ ಅವರಿಗೆ ಸಪರೇಟ್ ಟ್ರೈನಿಂಗ್ ಅನ್ನ ಕೊಟ್ಟು ಆಮೇಲೆ ಅವರನ್ನ ತಯಾರು ಮಾಡಬೇಕಾಗುತ್ತೆ. ಹೀಗಾಗಿ ಸ್ಕಿಲ್ ಗ್ಯಾಪ್ ಇಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿ ಟ್ಯಾಲೆಂಟ್ ಗ್ಯಾಪ್. ಎಜುಕೇಶನ್ ಸಿಸ್ಟಮ್ ನಾಟ್ ಇಂಡಸ್ಟ್ರಿ ರೆಡಿ. ಮೊದಲೇ ಹೇಳಿದಾಗೆ ಉದ್ಯಮಕ್ಕೆ ಬೇಕಾದ ಸ್ಕಿಲ್ಗಳನ್ನ, ಟ್ಯಾಲೆಂಟ್ಗಳನ್ನ ವಿದ್ಯಾರ್ಥಿಗಳಲ್ಲಾಗ್ಲಿ ಅಥವಾ ಕಾಲೇಜ್ ಯುವಕರಲ್ಲಾಗ್ಲಿ ತುಂಬುತ್ತಾ ಇಲ್ಲ. ಶಾರ್ಟೇಜ್ ಆಫ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್, AI, ML ಅಂಡ್ ಡೇಟಾ ಸೈನ್ಸ್. ಮುಖ್ಯವಾಗಿ AI, ML, ಡೇಟಾ ಸೈನ್ಸ್ ಇಂತಹ ಅದ್ಭುತವಾದ ಕ್ಷೇತ್ರಗಳಿದೆಯಲ್ವಾ, ಇದರಲ್ಲಿ
ಸರಿಯಾದ ಕೌಶಲ್ಯ ಇರುವಂತಹ ಪ್ರೊಫೆಷನಲ್ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹಾಗಾದ್ರೆ ಏನ್ ಮಾಡಬೇಕು? ಮುಂದಿನ ದಾರಿ ಏನು? ವಾಟ್ ಇಸ್ ದ ವೇ ಫಾರ್ವರ್ಡ್? ಮೋರ್ ಫಂಡಿಂಗ್ ಫಾರ್ ಡೀಪ್ ಟೆಕ್. ಮೊದಲೇ ಹೇಳಿದಾಗೆ ಈ ಡೀಪ್ ಟೆಕ್, ಎಐ, ಎಂಎಲ್, ಬಿಗ್ ಡೇಟಾ, ಕ್ವಾಂಟಮ್ ಕಂಪ್ಯೂಟಿಂಗ್ ಎಲ್ಲದರ ಮೇಲೆ ಹೆಚ್ಚಿನ ಹಣಕಾಸಿನ ಸೌಲಭ್ಯಗಳನ್ನ ನೀಡಬೇಕು, ಹಣಕಾಸಿನ ಹೂಡಿಕೆಯನ್ನ ಮಾಡಬೇಕು. ಕ್ರಿಯೇಟ್ ಅ ಸ್ಪೆಷಲ್ ಫಂಡ್ ಸಪೋರ್ಟ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್. ಈ ಒಂದು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಗಳಿಗೋಸ್ಕರವೇ ಒಂದು ಹೊಸದಾದ ಸ್ಪೆಷಲ್ ಆದ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಆ ಫಂಡ್ ನ ಮೂಲಕ ಈ ಎಲ್ಲಾ ಸ್ಟಾರ್ಟ್ಅಪ್ ಗಳಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ. ಎನ್ಕರೇಜ್ ಡೊಮೆಸ್ಟಿಕ್ ಕ್ಯಾಪಿಟಲ್ ಸೋರ್ಸಸ್ ಟು ರೆಡ್ಯೂಸ್ ಫಾರಿನ್ ಡಿಪೆಂಡೆನ್ಸ್. ಮೊದಲೇ ಹೇಳಿದಾಗೆ ಹಲವಾರು ಸ್ಟಾರ್ಟ್ಅಪ್ ಗಳಲ್ಲಿ 75% ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು ಫಾರಿನ್ ನಿಂದ. ಹಾಗಾಗಿ ಡೊಮೆಸ್ಟಿಕ್ ಕ್ಯಾಪಿಟಲ್ ಸೋರ್ಸ್ ಗಳನ್ನ, ದೇಶೀಯವಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಸೌಲಭ್ಯಗಳನ್ನ ಹೆಚ್ಚಿಸಬೇಕು. ಆವಾಗ ಏನಾಗುತ್ತೆ, ಬೇರೆ ದೇಶದಿಂದ ಬರುವಂತಹ ಇನ್ವೆಸ್ಟ್ಮೆಂಟ್ ಅಥವಾ ಫಂಡಿಂಗ್ ನ ಮೇಲೆ ಇರುವ ಡಿಪೆಂಡೆನ್ಸಿ, ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ. ಮೋರ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್. ಇನ್ಶೂರೆನ್ಸ್ ಫರ್ಮ್ಸ್, ಪೆನ್ಷನ್ ಫಂಡ್ಸ್ ಶುಡ್ ಇನ್ವೆಸ್ಟ್ ಇನ್ ಸ್ಟಾರ್ಟ್ಅಪ್ಸ್. ಬೇರೆ ಬೇರೆ ನಮ್ಮ ದೇಶದ ಇನ್ಶೂರೆನ್ಸ್ ಫರ್ಮ್ಗಳಿದೆ, ಮತ್ತೆ ಪೆನ್ಷನ್ ಫಂಡ್ಗಳಿದೆ. ಈ ಎಲ್ಲಾ ಕಂಪನಿಗಳು ನಮ್ಮ ದೇಶೀಯ ಸ್ಟಾರ್ಟ್ಅಪ್ ಗಳಲ್ಲಿ ಹೂಡಿಕೆಗಳನ್ನ ಮಾಡಬೇಕು. ಫ್ಯಾಮಿಲಿ ಆಫೀಸಸ್, ಬಿಸ್ನೆಸಸ್ ಶುಡ್ ಆಕ್ಟ್ ಆಸ್ ಏಂಜಲ್ ಇನ್ವೆಸ್ಟರ್. ಏಂಜಲ್ ಇನ್ವೆಸ್ಟರ್ ಅಂತಂದ್ರೆ ಇವರು ಸಹ ಮೊದಲೇ ಹೇಳಿದಾಗೆ ಇನ್ವೆಸ್ಟ್ ಮಾಡೋರು, ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳನ್ನ ಅಥವಾ ವ್ಯಕ್ತಿಗಳು ಏನ್ ಮಾಡ್ತವೆ ಅಂತಂದ್ರೆ ಇವರಿಗೆ ಸಹಾಯ ಆಗ್ಲಿ ಅಂತ ಇನ್ವೆಸ್ಟ್ ಮಾಡ್ತವೆ. ಅದು ಆಮೇಲೆ ಅವರಿಗೆ ಅದರಿಂದ ಇಕ್ವಿಟಿ ಶೇರ್ಗಳನ್ನ ನೀಡ್ತಾರೆ. ಏಂಜಲ್ ಇನ್ವೆಸ್ಟರ್ಗಳು ಹಣವನ್ನು ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡೋದ್ರಿಂದ ಅವರಿಗೆ ಇಕ್ವಿಟಿ ಶೇರ್ಗಳು ಸಿಗುತ್ತೆ. ಇಂಥ ಏಂಜಲ್ ಇನ್ವೆಸ್ಟರ್ಗಳು ಹೆಚ್ಚಾಗಬೇಕು. ಇನ್ನು ಸಸ್ಟೈನೇಬಲ್ ಗ್ರೋತ್ ಸ್ಟ್ರಾಟಜಿ. ಫೋಕಸ್ ಆನ್ ಪ್ರಾಫಿಟಬಿಲಿಟಿ, ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ಸ್ ಓವರ್ ಜಸ್ಟ್ ರ್ಯಾಪಿಡ್ ಎಕ್ಸ್ಪಾನ್ಷನ್. ಈಗ ಮುಖ್ಯವಾಗಿ ಒಂದು ಕಂಪನಿ ಇರುತ್ತೆ, ಅದು ಬಹಳ ಬ್ರಾಂಚ್ಗಳನ್ನು ತೆಗಿಬೇಕು ಅಂತ ಅದು ಮುಂದೆ ಹೋದ್ರೆ ಹಲವಾರು ಬ್ರಾಂಚ್ಗಳನ್ನ ರೆಡಿ ಆಗುತ್ತೆ. ಅದು ನಿಜವಾಗ್ಲೂ ಅದರಿಂದ ಪ್ರಾಫಿಟ್ ಇದೆಯಾ ಅಥವಾ ಸರಿಯಾದ ಬಿಸ್ನೆಸ್ ಮಾಡೆಲ್ ಇದು ಅಂತ ಆಗಾಗ ಅದು ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕು. ಫೋಕಸ್ ಆನ್ ಪ್ರಾಫಿಟಬಿಲಿಟಿ, ಲಾಭದ ಕಡೆ ಹೆಚ್ಚು ಗಮನ ಕೊಡಬೇಕು. ಅದರ ಬದಲು ರ್ಯಾಪಿಡ್ ಆಗಿ ಎಲ್ಲೆಲ್ಲೋ ಎಕ್ಸ್ಪೆನ್ಷನ್ ಮಾಡ್ತಾ ಇರೋದಲ್ಲ. ಸ್ಟ್ರಾಂಗರ್ ಅಕಾಡೆಮಿಯಾ ಇಂಡಸ್ಟ್ರಿ ಲಿಂಕ್, ಇಂಟರ್ನ್ಶಿಪ್ಸ್, ಅಪ್ರೆಂಟಿಸ್ಶಿಪ್ಸ್, ಸ್ಟಾರ್ಟ್ಅಪ್ ಹೈರಿಂಗ್ ಟು ಡೆವಲಪ್ ಸ್ಕಿಲ್ಸ್. ಮೊದಲೇ ಹೇಳಿದಾಗೆ ಶಿಕ್ಷಣ ಕ್ಷೇತ್ರ, ಕಾಲೇಜು, ರಿಸರ್ಚ್, ಡಿಗ್ರಿ ಸ್ಟೂಡೆಂಟ್ಸ್ ಯಾವುದೇ ಕ್ಷೇತ್ರ ಇರಲಿ, ಆ ಶಿಕ್ಷಣದ ಕ್ಷೇತ್ರ ಮತ್ತೆ ಇಂಡಸ್ಟ್ರಿ ನಡುವೆ ಒಂದು ಲಿಂಕ್ ಬೆಳಿಬೇಕು. ಅಂದ್ರೆ ಉದ್ಯಮಗಳಿಗೆ ಏನು ಬೇಕಾಗ್ತಾ ಇದೆಯೋ ಆ ಸ್ಕಿಲ್ ಅನ್ನ ಶಿಕ್ಷಣ ಸಂಸ್ಥೆಗಳು ಕಲಿಸಬೇಕು, ವಿದ್ಯಾರ್ಥಿಗಳನ್ನ ಅಲ್ಲೇ ತಯಾರು ಮಾಡಿ ಕಳಿಸಬೇಕು. ಅಪ್ಡೇಟ್ ಎಜುಕೇಶನ್ ಸಿಸ್ಟಮ್ ಟು ಮ್ಯಾಚ್ ಮಾರ್ಕೆಟ್ ನೀಡ್ಸ್. ಮುಖ್ಯವಾಗಿ ಈಗಿನ ಒಂದು ಮಾರ್ಕೆಟ್ ಏನ್ ಬಯಸ್ತಾ ಇದೆ, ಯಾವ ಸ್ಕಿಲ್ಗೆ ಈಗ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನ ಶಿಕ್ಷಣ ಸಂಸ್ಥೆಗಳು ತಿಳ್ಕೊಂಡು ಅದರ ಮೂಲಕ ತಮ್ಮ ಸಿಲೆಬಸ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು, ತಮ್ಮ ಕರಿಕ್ಯುಲಮ್ ಅನ್ನ ಸರಿಯಾಗಿ ಅಳವಡಿಸ್ಕೊಳ್ಬೇಕು. ಇನ್ನು ಎನ್ಕರೇಜಿಂಗ್ ಇನೋವೇಷನ್, ಬಿಲ್ಡ್ ಅನ್ ಎಕೋಸಿಸ್ಟಮ್ ದಟ್ ರಿವಾರ್ಡ್ಸ್ ಅಂಡ್ ಪ್ರೊಟೆಕ್ಟ್ಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅದ್ಭುತವಾದ ವಾತಾವರಣ ಕ್ರಿಯೇಟ್ ಆಗಬೇಕು. ಅದು ಹೇಗಿರ್ಬೇಕು ಅಂತಂದ್ರೆ ಹೆಚ್ಚೆಚ್ಚು ಇನೋವೇಷನ್ಗಳಾಗಬೇಕು. ಇನೋವೇಷನ್ಗಳು ಆಗ್ತಾ ಇದ್ದಾಗೆ ಅದಕ್ಕೆ IPR ಗಳು ಬರುತ್ತೆ. IPR ಗಳನ್ನ, ಪೇಟೆಂಟ್ಗಳನ್ನ ಹೆಚ್ಚು ಉತ್ತೇಜಿಸಬೇಕು, ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಇಂತಹ ವಾತಾವರಣ ಸೃಷ್ಟಿಯಾದಾಗ ಎಲ್ಲರಿಗೂ ಇನೋವೇಷನ್ ಅಥವಾ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ಲಿಕ್ಕೆ ಹುರುಪು ಬರುತ್ತೆ ಅಂತ ಈ ಪಾಯಿಂಟ್ ಹೇಳುತ್ತೆ. ಸ್ಟ್ರೆಂಥನ್ ಪೇಟೆಂಟ್ ಲಾಸ್ ಅಂಡ್ R&D ಇನ್ಸೆಂಟಿವ್ಸ್ ಟು ಮೇಕ್ ಇಂಡಿಯಾ ಅನ್ ಇನ್ನೋವೇಟಿವ್ ಹಬ್. ಮೊದಲೇ ಹೇಳಿದಾಗೆ ಪೇಟೆಂಟ್ಗಳಿಗೆ ಸಂಬಂಧಿಸಿದ ಬೇರೆ ಬೇರೆ ಕಾನೂನುಗಳು ಮತ್ತೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಎಲ್ಲದಕ್ಕೆ ಸಂಬಂಧಿಸಿದಂತೆ ಉತ್ತೇಜನಗಳನ್ನ ನೀಡಿ ಇಂಡಿಯಾವನ್ನ ಒಂದು ಇನ್ನೋವೇಷನ್ ಹಬ್ ಆಗಿ ಡೆವಲಪ್ ಮಾಡಬೇಕು. ಇಷ್ಟು ಕ್ರಮಗಳನ್ನ ಕೈಗೊಂಡ್ರೆ ಭಾರತ ಆದಷ್ಟು ಬೇಗ ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಿ ಅದ್ಭುತವಾದ ನಾಯಕ ಆಗಬಹುದು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಮೇನ್ಸ್ ಕ್ವಶನ್ ಇದೆ, ನೋಡ್ಕೊಳ್ಳಿ. ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಸಕ್ಸಸ್ ಹಿಂಜಸ್ ಆನ್ ಬ್ಯಾಲೆನ್ಸಿಂಗ್ ಮಿನಿಮಲ್ ರೆಗ್ಯುಲೇಷನ್ ವಿತ್ ರೋಬಸ್ಟ್ ಗವರ್ನೆನ್ಸ್ ಫ್ರೇಮ್ವರ್ಕ್ಸ್. ಇದರರ್ಥ ಭಾರತದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇದೆಯಲ್ವಾ, ಅದರ ಸಕ್ಸಸ್ ಹಿಂಜಸ್ ಆನ್ ಅಂತಂದ್ರೆ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ಬ್ಯಾಲೆನ್ಸಿಂಗ್ ಮಿನಿಮಲ್ ರೆಗ್ಯುಲೇಷನ್ ವಿತ್ ರೋಬಸ್ಟ್ ಗವರ್ನೆನ್ಸ್ ಫ್ರೇಮ್ವರ್ಕ್. ಅದ್ಭುತವಾದ ಆಡಳಿತದ ರೂಪುರೇಷೆಗಳನ್ನು ನಿರ್ಮಿಸುವುದು ಮತ್ತೆ ಪದೇ ಪದೇ ಗೌರ್ಮೆಂಟ್ ತಲೆ ಹಾಕೋದಲ್ಲ. ನಿಯಂತ್ರಕ ಕ್ರಮಗಳು ಬಹಳ ಕಡಿಮೆ ಇರಬೇಕು, ಆದ್ರೆ ಅದ್ಭುತವಾದ ಆಡಳಿತ ವ್ಯವಸ್ಥೆಗಳನ್ನ ಜಾರಿಗೊಳಿಸಬೇಕು. ಇವೆರಡರ ಮೇಲೆ ಭಾರತದ ಸ್ಟಾರ್ಟ್ಅಪ್ನ ವಾತಾವರಣ, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಸಫಲ ಆಗುವ ಸಾಧ್ಯತೆಗಳಿರುತ್ತೆ. ಎರಡೂ ಅದನ್ನ ಅವಲಂಬಿಸಿಕೊಂಡಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಅನಲೈಸ್ ದ ಸ್ಟೇಟ್ಮೆಂಟ್ ವೈಲ್ ಸಜೆಸ್ಟಿಂಗ್ ಮೆಜರ್ಸ್ ಫಾರ್ ಸಸ್ಟೈನೇಬಲ್ ಗ್ರೋತ್. ಹಾಗಾಗಿ ಭಾರತದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಮಿನಿಮಲ್ ರೆಗ್ಯುಲೇಷನ್ ಮತ್ತೆ ರೋಬಸ್ಟ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಮೇಲೆ ಡೆವಲಪ್ಮೆಂಟ್ ಡಿಪೆಂಡ್ ಆಗಿದೆ. ಇದನ್ನ ಅನಲೈಸ್ ಮಾಡಿ ಮತ್ತೆ ಯಾವುದಾದ್ರೂ ಪರಿಹಾರ ಕ್ರಮಗಳಿದ್ರೆ ಅದನ್ನ ಸೂಚಿಸಿ. ಈ ಮೂಲಕ ಸುಸ್ಥಿರವಾದ ಅಭಿವೃದ್ಧಿಗೆ ಭಾರತ ಹೇಗೆ ಮುಂದೆ ನಡೆಯಬಹುದು ಅನ್ನೋದನ್ನ ತಿಳಿಸಿ ಅಂತ ಈ ಕ್ವಶನ್ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಎರಡನೆಯದು ಗೇಟ್ಸ್ ಇನ್ ದ ಸ್ಕೈ ಡಾಕಿಂಗ್ ಟೆಕ್ನಾಲಜಿ ಬೈ ಇಸ್ರೋ.
ISRO successfully demonstrated docking technology through the SpaceX mission. SpaceX ಮಿಷನ್ ಬಗ್ಗೆ ಮೊದಲು ನಾವು ನೋಡ್ತಾ ಇದ್ವಿ. SpaceX ಮಿಷನ್ ಮೂಲಕ ಡಾಕಿಂಗ್ ಅಂತಂದ್ರೆ ಸ್ಪೇಸ್ ನಲ್ಲಿ ಒಂದು ಸ್ಯಾಟಲೈಟ್ ಮತ್ತೆ ಇನ್ನೊಂದು ಸ್ಯಾಟಲೈಟ್ ಅನ್ನ ಕನೆಕ್ಟ್ ಮಾಡೋದು. ಪವರ್, ಎಲೆಕ್ಟ್ರಿಸಿಟಿ ಮತ್ತೆ ಬೇರೆ ಬೇರೆ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಒಂದು ಸ್ಯಾಟಲೈಟ್ ಇಂದ ಇನ್ನೊಂದು ಸ್ಯಾಟಲೈಟ್ಗೆ. ಇದು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಿಷನ್. ಇದು ಅದಕ್ಕೆ ಸ್ಪೇಸ್ ಮಿಷನ್ ಅಂತಾನು ಕರೀತೇವೆ. ದಿಸ್ ಇಸ್ ಅ ಮೇಜರ್ ಸ್ಟೆಪ್ ಫಾರ್ ಇಂಡಿಯಾಸ್ ಫ್ಯೂಚರ್ ಸ್ಪೇಸ್ ಮಿಷನ್ಸ್. ಮುಂದೆ ಕೈಗೊಳ್ಳಬಹುದಾದ ಬೇರೆ ಬೇರೆ ಸ್ಪೇಸ್ ಮಿಷನ್ಗಳಿಗೆ, ಅಂತರಿಕ್ಷದ ಬೇರೆ ಬೇರೆ ಯೋಜನೆಗಳಿಗೆ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಬಹುದು. ಸೊ ವಾಟ್ ಇಸ್ ಡಾಕಿಂಗ್? ಡಾಕಿಂಗ್ ಮೀನ್ಸ್ ಜಾಯಿನಿಂಗ್ ಟೂ ಸ್ಪೇಸ್ ಕ್ರಾಫ್ಟ್ ಇನ್ ಆರ್ಬಿಟ್ ವೈಲ್ ಮೂವಿಂಗ್ ಅಟ್ 28,000 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಸುಮಾರು 28,000 ಕಿಲೋಮೀಟರ್ ಪರ್ ಅವರ್, ಪ್ರತಿ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸ್ಯಾಟಲೈಟ್ಗಳು ತಿರುಗ್ತಾ ಇರುತ್ತೆ. ಆಗ ಅವುಗಳನ್ನ ಜಾಯಿನ್ ಮಾಡೋದು, ಕನೆಕ್ಟ್ ಮಾಡಿ ಡೇಟಾ, ಎಲೆಕ್ಟ್ರಿಸಿಟಿ, ಪವರ್ ಮತ್ತು ಬೇರೆ ಬೇರೆ ಟ್ರಾನ್ಸ್ಫರ್ ಮಾಡೋದು ಒಂದರಿಂದ ಮತ್ತೊಂದಕ್ಕೆ. ಫಸ್ಟ್ ಸಕ್ಸಸ್ಫುಲ್ ಆಟೋಮೇಟೆಡ್ ಡಾಕಿಂಗ್ ಮೊದಲ ಬಾರಿಗೆ ಯಾವಾಗಾಗಿದ್ದು USSR ಕಾಸ್ಮೋಸ್ 186, ಕಾಸ್ಮೋಸ್ 188, 1967 ನಲ್ಲೇ ಮೊದಲ ಬಾರಿಗೆ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ USSR ಮಾಡುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ದಿ ಸ್ಪೇಸ್ ಮಿಷನ್. ಹಾಗಾದ್ರೆ ಇದರ ಮಹತ್ವಗಳು ಏನೇನು ಅಂತಂದ್ರೆ, ಫಸ್ಟ್ ಮಿಷನ್ ಡೀಟೇಲ್ಸ್ ನೋಡೋಣ. ಲಾಂಚ್ ವಿಯಾ PSLV C60. ಯಾವ ರಾಕೆಟ್ ಇದು? PSLV C60. ಯಾವಾಗ? ಡಿಸೆಂಬರ್ 30, 2024 ಆ ದಿನ ಇದನ್ನ ಲಾಂಚ್ ಮಾಡಿದ್ದಾರೆ. ಯೂಸ್ಡ್ 2 ಸ್ಯಾಟಲೈಟ್ಸ್ ಫಾರ್ ಡಾಕಿಂಗ್ ಟೆಸ್ಟಿಗೋಸ್ಕರ 2 ಸ್ಯಾಟಲೈಟ್ ಅನ್ನ ಯೂಸ್ ಮಾಡಿದ್ದಾರೆ. ಫೋರ್ತ್ ಸ್ಟೇಜ್ ಆಫ್ ರಾಕೆಟ್ ಕ್ಯಾರಿಡ್ 24 ಪೇಲೋಡ್ಸ್. ಎಷ್ಟು ಸ್ಟೇಜ್ ಇದೆ? 4th ಸ್ಟೇಜ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್, ಇದೆಲ್ಲ ಸ್ಟೇಜ್ಗಳು, ರಾಕೆಟ್ ನಲ್ಲಿ ಇರುವಂತಹ ಬೇರೆ ಬೇರೆ ಸ್ಟೇಜ್ಗಳು. ಇದು 4 ಸ್ಟೇಜ್ಗಳನ್ನ ಹೊಂದಿದ್ದು, ಆ 4ನೇ ಸ್ಟೇಜ್ ನಲ್ಲಿ 24 ಪೇಲೋಡ್ಗಳಿದೆ. ಪೇಲೋಡ್ ಅಂತಂದ್ರೆ ಬೇರೆ ಬೇರೆ ಉಪಗ್ರಹಗಳಾಗಿರ್ಬಹುದು ಅಥವಾ ಸಾಗಿಸುವ ಬೇರೆ ಬೇರೆ ವಸ್ತುಗಳಾಗಿರಬಹುದು. ಇನ್ಕ್ಲೂಡೆಡ್ ಅ ಪ್ಲಾಂಟ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ ಇನ್ ಸ್ಪೇಸ್. ಇದರ ಜೊತೆ ಇನ್ನೊಂದು ಪ್ಲಾಂಟ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್ ಸಹ ಇದು ಕಂಡಕ್ಟ್ ಮಾಡುತ್ತೆ ಸ್ಪೇಸ್ ಅಲ್ಲಿ. ಇನ್ನು ಟೆಕ್ನಾಲಜಿಕಲ್ ಅಚೀವ್ಮೆಂಟ್ ಏನೇನಾಗಿದೆ ಇದರಿಂದ ಅಂತಂದ್ರೆ, ಮಲ್ಟಿಪಲ್ ಟೆಸ್ಟ್ ಶೋಡ್ ಇಸ್ರೋಸ್ ಕೇರ್ಫುಲ್ ಅಪ್ರೋಚ್. ಹಲವಾರು ಟೆಸ್ಟ್ ಗಳನ್ನ ಮಾಡಿದ್ದಾರೆ, ಹಾಗಾಗಿ ಇಸ್ರೋ ಬಹಳ ಕೇರ್ಫುಲ್ ಆಗಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಟೆಸ್ಟೆಡ್ ಪವರ್ ಎಕ್ಸ್ಚೇಂಜ್ ಬಿಟ್ವೀನ್ ಡಾಕ್ಡ್ ಸ್ಯಾಟಲೈಟ್. 2 ಸ್ಯಾಟಲೈಟ್ ಗಳ ಮಧ್ಯೆ ಏನಾಗಿದೆ? ಟೆಸ್ಟೆಡ್ ಪವರ್ ಎಕ್ಸ್ಚೇಂಜ್ ಸರಿಯಾಗಿ ಆಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದ್ದಾರೆ. ಸ್ಯಾಟಲೈಟ್ಸ್ ಹ್ಯಾಡ್ ಇನಫ್ ಫ್ಯೂಯಲ್ ಫಾರ್ ಮಲ್ಟಿಪಲ್ ಡಾಕಿಂಗ್ ಅಟೆಂಪ್ಟ್ಸ್. ಮತ್ತೆ ಅದರ ಜೊತೆ ತುಂಬಾ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಗೆ ಬೇಕಾದಂತಹ ಫ್ಯೂಯಲ್ಗಳನ್ನ, ಇಂಧನಗಳನ್ನ ಮೊದಲೇ ಅದರಲ್ಲಿ ಸೇರಿಸಿದ್ರು. ಇನ್ನು ಆಪರೇಷನಲ್ ಚಾಲೆಂಜಸ್, ಕೆಲವೊಂದು ಚಾಲೆಂಜಸ್ ಇತ್ತು. ರಿಕ್ವೈರ್ಡ್ ಪ್ರಿಸೈಸ್ ಕಂಟ್ರೋಲ್ ಆಫ್ ಸ್ಯಾಟಲೈಟ್ ಮೂವ್ಮೆಂಟ್. ಅಂದ್ರೆ 2 ಸ್ಯಾಟಲೈಟ್ಗಳು 28,000 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಕರೆಕ್ಟ್ ಆಗಿ ಪ್ರತಿ ಸ್ಯಾಟಲೈಟ್, 2 ಸ್ಯಾಟಲೈಟ್ ಎಲ್ಲಿದೆ ಪ್ರಿಸೈಸ್ ಆಗಿ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಮೂವ್ಮೆಂಟ್ ಅನ್ನ ಅಷ್ಟು ನಿಗಾ ವಹಿಸಿ ನೋಡ್ತಾ ಇರಬೇಕಾಗುತ್ತೆ. ಅದೊಂದು ಚಾಲೆಂಜ್. ನೀಡೆಡ್ ಮಲ್ಟಿಪಲ್ ರೀಅಟೆಂಪ್ಟ್ಸ್ ಬಿಫೋರ್ ಸಕ್ಸಸ್. ಫಸ್ಟ್ ಸಕ್ಸಸ್ ಆಗೋಕ್ಕಿಂತ ಮೊದಲು ಹಲವಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ, ಅಂತಂದ್ರೆ ಹಲವಾರು ಬಾರಿ ಪ್ರಯತ್ನ ಮಾಡಿ ನಂತರ ಅದು ಸಕ್ಸಸ್ ಆಗಿದೆ. ಕಂಟಿನ್ಯೂಸ್ ಡೇಟಾ ಕಲೆಕ್ಷನ್ ವಾಸ್ ಕ್ರೂಷಿಯಲ್. ಮುಖ್ಯವಾಗಿ ಅಷ್ಟು ದೂರದಲ್ಲಿದ್ದಾಗ ಅದು ಡಾಕ್ ಆದ್ಮೇಲೆ ಅದರಿಂದ ಭೂಮಿಗೆ ಡೇಟಾ ಬಂದ್ರೆ ಮಾತ್ರ ನಮಗೆ ಅದು ಅರ್ಥ ಆಗೋದು ಇಲ್ಲಿ ಡಾಕ್ ಆಗಿದೆ ಅಂತ. ಹಾಗಾಗಿ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಆಗ್ತಾನೆ ಇರಬೇಕಾಗುತ್ತೆ. ಶೋಡ್ ಸೇಫ್ ಅಬೋರ್ಟ್ ಅಂಡ್ ರೀಸ್ಟಾರ್ಟ್ ಕ್ಯಾಪಬಿಲಿಟಿ. ಹಾಗಾಗಿ ಅದಾದ್ಮೇಲೆ ಕನೆಕ್ಟ್ ಆದ್ಮೇಲೆ 2 ಅಬೋರ್ಟ್ ಆಗುತ್ತೆ, ಆ ಕಾರ್ಯಕ್ರಮ ಮುಗಿಯುತ್ತೆ, ದೂರ ಹೋಗುತ್ತೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ 2 ಸ್ಯಾಟಲೈಟ್ಗಳು. ಹಾಗಾಗಿ ಅದು 2ನ್ನ ಈಗ ಇಸ್ರೋದವರು ಸಾಧಿಸಿದ್ದಾರೆ. ವೈ ಇಸ್ ಡಾಕಿಂಗ್ ಟೆಕ್ನಾಲಜಿ ಇಂಪಾರ್ಟೆಂಟ್? ಯಾಕೆ ಇದು ಇಂಪಾರ್ಟೆಂಟ್ ಈ ಟೆಕ್ನಾಲಜಿ ಅಂತಂದ್ರೆ, ಬೆಟರ್ ಸ್ಪೇಸ್ ಮಿಷನ್ಸ್ ಹೆಲ್ಪ್ಸ್ ಬಿಲ್ಡ್ ಲಾರ್ಜ್ ಸ್ಪೇಸ್ ಕ್ರಾಫ್ಟ್ ಇನ್ ಆರ್ಬಿಟ್. ಈಗ ಆರ್ಬಿಟ್ ನಲ್ಲೇ ನಾವು ಕೆಲವೊಂದು ಹೊಸ ದೊಡ್ಡ ದೊಡ್ಡ ಸ್ಪೇಸ್ ಕ್ರಾಫ್ಟ್ ಗಳನ್ನ ನಿರ್ಮಿಸಲಿಕ್ಕೆ ಇದರಿಂದ ಸಹಾಯ ಆಗುತ್ತೆ. ಓವರ್ಕಮ್ಸ್ ರಾಕೆಟ್ ವೇಟ್ ಲಿಮಿಟ್ಸ್ ಬೈ ಲಾಂಚಿಂಗ್ ಪಾರ್ಟ್ ಸಪರೇಟ್ಲಿ. ಮೊದಲೇ ಹೇಳಿದಾಗೆ ರಾಕೆಟ್ ನಲ್ಲಿ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ, ಇಂತಿಷ್ಟು ಸ್ಟೇಜ್ಗಳು, ಮತ್ತೆ ಅದರಲ್ಲಿ ಇಂತಿಷ್ಟೇ ತೂಕದ ಉಪಕರಣಗಳನ್ನ ಅಥವಾ ವಸ್ತುಗಳನ್ನ ಸಾಗಿಸಲಿಕ್ಕೆ ಸಾಧ್ಯ ಆಗೋದು. ಈಗ ಪ್ರತಿ ಪಾರ್ಟ್ ಅನ್ನ ಸಪರೇಟ್ ಆಗಿ ಲಾಂಚ್ ಮಾಡಿ ನಂತರ ಅವುಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ, ಸ್ಪೇಸ್ ನಲ್ಲೇ ಕನೆಕ್ಟ್ ಮಾಡ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ ಅಂತ ಇದರಿಂದ ನಾವು ಕಂಡು ಹಿಡಿದಿದ್ದೇವೆ. ಎನಾಬಲ್ಸ್ ಹೆವಿ ಇಂಟರ್ಪ್ಲಾನೆಟರಿ ಮಿಷನ್ಸ್. ಇಂಟರ್ಪ್ಲಾನೆಟರಿ ಅಂತಂದ್ರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೊರಡ್ತೀವಲ್ವಾ, ಮಂಗಳಯಾನ, ಶುಕ್ರಯಾನ ಅಂತ ಮುಂದೆ ಬರ್ತಾ ಇದೆ. ಆ ಎಲ್ಲ ಇಂಟರ್ಪ್ಲಾನೆಟರಿ ಮಿಷನ್ ಗಳಿಗೆ ಇಂತಹ ಒಂದು ಎಕ್ಸ್ಪೆರಿಮೆಂಟ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸಪೋರ್ಟ್ಸ್ ಚಂದ್ರಯಾನ್ 4 ಲೂನಾರ್ ಸ್ಯಾಂಪಲ್ ರಿಟರ್ನ್ ಮಿಷನ್. ಚಂದ್ರಯಾನ 3 ಅನ್ನ ಸ್ವಲ್ಪ ಹಿಂದಿನ ವರ್ಷ ನಾವು ನೋಡಿದ್ದೇವೆ. ಅದರ ಜೊತೆ ಈಗ ಚಂದ್ರಯಾನ 4 ನಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಕೆಟ್ ಕಳಿಸ್ತಾರೆ, ಆಮೇಲೆ ಅಲ್ಲಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದು ವಾಪಸ್ ಬರುತ್ತೆ. ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಅದಕ್ಕೆ ಕರಿತಾ ಇದ್ದೇವೆ.
ಅದಕ್ಕೂ ಸಹ ಈ ಸ್ಪೇಸ್ ಎಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಲಾಂಗ್ ಡ್ಯೂರೇಷನ್ ಸ್ಪೇಸ್ ಫ್ಲೈಟ್. ಇಟ್ ಅಲೋಸ್ ರಿಪೇರಿಂಗ್ ಅಂಡ್ ರೀಫ್ಯೂಲಿಂಗ್ ಸ್ಯಾಟಲೈಟ್ ಇನ್ ಸ್ಪೇಸ್. ಮುಖ್ಯವಾಗಿ ಮೊದಲೇ ಹಲವಾರು ದಿವಸಗಳಿಂದ ಒಂದು ಸ್ಯಾಟಲೈಟ್ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಈಗ ಫ್ಯೂಯಲ್ ಖಾಲಿ ಆಗಿದೆ ಅಥವಾ ಏನೋ ಹಾಳಾಗಿದೆ ಅದರಲ್ಲಿ. ಆಗ ಅದನ್ನ ರಿಪೇರ್ ಮಾಡಲಿಕ್ಕೆ ಅಥವಾ ರೀಫ್ಯೂಯಲ್ ಮಾಡಲಿಕ್ಕೆ ಮತ್ತೆ ಇಂಧನವನ್ನ ಮರುಪೂರಣ ಮಾಡಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಮೇಕ್ಸ್ ರೀಸಪ್ಲೈ ಮಿಷನ್ಸ್ ಪಾಸಿಬಲ್. ಹೀಗಾಗಿ ರೀಸಪ್ಲೈ ಏನ್ ಬೇಕೋ ಅದನ್ನ ಮತ್ತೆ ಸಪ್ಲೈ ಮಾಡಲಿಕ್ಕೆ ಇದರಿಂದ ಬಹಳ ಸಹಾಯ ಆಗುತ್ತೆ. ನೀಡೆಡ್ ಫಾರ್ ಫ್ಯೂಚರ್ ಹ್ಯೂಮನ್ ಮಿಷನ್ಸ್ ಟು ಮಾರ್ಸ್. ಇದರ ಜೊತೆ ಮುಂದಿನ ದಿನಗಳಲ್ಲಿ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸ್ಲಿಕ್ಕೂ ಸಹ ಇದರ ಅವಶ್ಯಕತೆ ಇದೆ. ಯೂಸ್ಫುಲ್ ಫಾರ್ ಸ್ಪೇಸ್ ಮೈನಿಂಗ್ ಆಪರೇಷನ್. ಸ್ಪೇಸ್ ಅಲ್ಲಿ ಮೈನ್ ಮಾಡಿ ಯಾವ್ದಾವ್ದು ಖನಿಜಗಳನ್ನ ಭೂಮಿಗೆ ತರ್ಲಿಕ್ಕೆ ಆಗುತ್ತಾ ಅಥವಾ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದಕ್ಕೂ ಸಹ ಸ್ಪೇಸ್ ಸಹಾಯ ಮಾಡುತ್ತೆ. ಇನ್ನು ಸ್ಪೇಸ್ ಸ್ಟೇಷನ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೀವು ಕೇಳಿರ್ತೀರಾ. ಅದೇ ರೀತಿ ಈಗ ಭಾರತವು ಸಹ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನೋದನ್ನ ಮುಂದೆ ಫ್ಯೂಚರ್ಲಿ ಡೆವಲಪ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಸ್ಪೇಸ್ ತುಂಬಾ ಇಂಪಾರ್ಟೆಂಟ್. ಎನಾಬಲ್ಸ್ ಕ್ರ್ಯೂ ರೊಟೇಷನ್ಸ್ ಅಂಡ್ ಲಾಂಗ್ ಟರ್ಮ್ ಮಿಷನ್. ಅದರಲ್ಲಿ ಸ್ಪೇಸ್ ಸ್ಟೇಷನ್ ನಲ್ಲಿ ಕ್ರ್ಯೂ ಒಳಗಡೆ ಇರುವಂತಹ ಬೇರೆ ಬೇರೆ ಮನುಷ್ಯರು ಅಥವಾ ಬೇರೆ ಬೇರೆ ಉಪಕರಣಗಳು ಸರಿಯಾಗಿ ರೊಟೇಟ್ ಆಗೋದು ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಆ ಒಂದು ಯೋಜನೆ ಸರಿಯಾಗಿ ನಡಿಲಿಕ್ಕೆ ಈ ಸ್ಪೇಸ್ ಎಕ್ಸ್ ಇಂದ ಹೆಲ್ಪ್ ಆಗುತ್ತೆ. ವೇ ಫಾರ್ವರ್ಡ್ ಏನು ಹಾಗಾದ್ರೆ ಇಸ್ರೋ ಶುಡ್ ಡಿಫೈನ್ ಅ ಕ್ಲಿಯರ್ ವಿಷನ್ ಫಾರ್ ದಿ ಭಾರತೀಯ ಅಂತರಿಕ್ಷ ಸ್ಟೇಷನ್. ಈ ಭಾರತೀಯ ಅಂತರಿಕ್ಷ ಸ್ಟೇಷನ್ ಯೋಜನೆ ಬಗ್ಗೆ ಇಸ್ರೋ ಸರಿಯಾದ ರೀತಿಯ ವಿಷನ್ ಅನ್ನ ಹೊಂದಿರಬೇಕು. ಅಂದ್ರೆ ತನ್ನ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಮುಂದಿಡಬೇಕು. ಡೆವಲಪ್ ನ್ಯೂ ಟೆಕ್ನಾಲಜೀಸ್ ಫಾರ್ ಡಾಕಿಂಗ್ ಅಂಡ್ ಲಾಂಗ್ ಡ್ಯೂರೇಷನ್ ಮಿಷನ್ಸ್. ಈ ಡಾಕಿಂಗ್ ಮತ್ತೆ ಬೇರೆ ಬೇರೆ ಲಾಂಗ್ ಡ್ಯೂರೇಷನ್ ಮಿಷನ್ ಗಳಿಗೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಬೇಕು. ಫೋಕಸ್ ಆನ್ ಕಾಸ್ಟ್ ಎಫೆಕ್ಟಿವ್ ಡಾಕಿಂಗ್ ಸೊಲ್ಯೂಷನ್ ಫಾರ್ ಫ್ಯೂಚರ್ ಪ್ರಾಜೆಕ್ಟ್. ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಇದನ್ನ ಇನ್ನೂ ಕಡಿಮೆ ಖರ್ಚಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಚೆಕ್ ಮಾಡಬೇಕು. ಆ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡ್ಕೋಬೇಕು. ಟ್ರೈನ್ ಎಕ್ಸ್ಪರ್ಟ್ಸ್ ಫಾರ್ ಕಾಂಪ್ಲೆಕ್ಸ್ ಸ್ಪೇಸ್ ಆಪರೇಷನ್. ತುಂಬಾ ಜಟಿಲವಾದಂತಹ ಸ್ಪೇಸ್ ಆಪರೇಷನ್ ಗಳಿಗೆ ಎಕ್ಸ್ಪರ್ಟ್ ಗಳನ್ನ ಟ್ರೈನ್ ಮಾಡಬೇಕು. ಇನ್ಕ್ರೀಸ್ ಕೊಲಾಬರೇಷನ್ ವಿತ್ ಗ್ಲೋಬಲ್ ಸ್ಪೇಸ್ ಏಜೆನ್ಸೀಸ್ ಅಂಡ್ ಪ್ರೈವೇಟ್ ಕಂಪನೀಸ್. ಬೇರೆ ಬೇರೆ ದೇಶಗಳ ಏಜೆನ್ಸಿಗಳ ಜೊತೆ ಮತ್ತೆ ಪ್ರೈವೇಟ್ ಕಂಪನಿಗಳ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಉತ್ತಮ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಬೇಕು. ಇದು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಅಂಶ ಭಾರ್ಗವಾಸ್ತ್ರ. ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಮೈಕ್ರೋ ಮಿಸೈಲ್ ಸಿಸ್ಟಮ್. ವೈ ನ್ಯೂಸ್ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಭಾರ್ಗವಾಸ್ತ್ರ ಇಸ್ ರೆಡಿ ಫಾರ್ ಡಿಪ್ಲಾಯ್ಮೆಂಟ್. ಇದನ್ನ ಡಿಪ್ಲಾಯ್ ಮಾಡ್ಲಿಕ್ಕೆ ಈಗ ರೆಡಿ ಆಗಿದೆ. ಇಟ್ಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಮೈಕ್ರೋ ಮಿಸೈಲ್ ಸಿಸ್ಟಮ್. ಮಿಸೈಲ್ ಬಗ್ಗೆ ಕೇಳಿರ್ತೀರಾ. ಇದನ್ನ ಮೈಕ್ರೋ ಮಿಸೈಲ್ ಅಂತಾರೆ. ಅದರಷ್ಟು ದೊಡ್ಡ ಇರೋದಿಲ್ಲ, ಸ್ವಲ್ಪ ಚಿಕ್ಕ ಇರುತ್ತೆ. ನೋಡಿ ಇದರ ಫೋಟೋ ಕೊಟ್ಟಿದ್ದೇವೆ. ವಾಟ್ ಇಸ್ ಭಾರ್ಗವಾಸ್ತ್ರ ಹಾಗಾದ್ರೆ? ಡಿಸೈನ್ ಟು ಕೌಂಟರ್ ಸ್ವಾರ್ಮ್ ಡ್ರೋನ್ ಅಟ್ಯಾಕ್ಸ್, ಮಲ್ಟಿಪಲ್ ಡ್ರೋನ್ಸ್ ವರ್ಕಿಂಗ್ ಟುಗೆದರ್. ಕೆಲವೊಂದು ಪ್ರದೇಶದಲ್ಲಿ ನೋಡಿರಬಹುದು ಡ್ರೋನ್ಗಳು ತುಂಬಾ ಒಟ್ಟಿಗೆ ಬರ್ತಾ ಇರುತ್ತವೆ. ಮಲ್ಟಿಪಲ್ ಡ್ರೋನ್ಗಳಿರುತ್ತವೆ. ಆ ಮಲ್ಟಿಪಲ್ ಡ್ರೋನ್ಗಳನ್ನ ಅಟ್ಯಾಕ್ ಮಾಡಲಿಕ್ಕೆ ಈ ಭಾರ್ಗವಾಸ್ತ್ರದಿಂದ ಸಾಧ್ಯ ಆಗುತ್ತೆ. ಡೆವಲಪ್ಡ್ ಬೈ ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಪ್ರೈವೇಟ್ ಕಂಪನಿ ಫಾರ್ ಆರ್ಮಿ ಏರ್ ಡಿಫೆನ್ಸ್. ಯಾರು ಇದನ್ನ ಡೆವಲಪ್ ಮಾಡಿದ್ದು? ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಇದೊಂದು ಪ್ರೈವೇಟ್ ಕಂಪನಿ ಆರ್ಮಿ ಏರ್ ಡಿಫೆನ್ಸ್ಗೋಸ್ಕರ ಇದು ಡೆವಲಪ್ ಮಾಡಿದೆ. ಇನ್ನು ಮೊಬೈಲ್ ಸಿಸ್ಟಮ್ ಕ್ಯಾನ್ ಬಿ ಕ್ವಿಕ್ಲಿ ಡಿಪ್ಲಾಯ್ಡ್ ಆನ್ ವೆಹಿಕಲ್ಸ್. ಬೇರೆ ಬೇರೆ ವೆಹಿಕಲ್ ಮೂಲಕ ನಾವು ಇದನ್ನ ಡಿಪ್ಲಾಯ್ ಮಾಡಬಹುದು. ಕ್ಯಾನ್ ಹಿಟ್ ಟಾರ್ಗೆಟ್ಸ್ ಓವರ್ 2.5 ಕಿಲೋಮೀಟರ್ ಅವೇ. 2.5 ಕಿಲೋಮೀಟರ್ ದೂರದ ಟಾರ್ಗೆಟ್ ಗಳನ್ನ ಸಹ ಇದು ಹಿಟ್ ಮಾಡುತ್ತೆ. ಕ್ಯಾನ್ ಡಿಟೆಕ್ಟ್ ಸ್ಮಾಲ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಫ್ರಾಮ್ ಓವರ್ 6 ಕಿಲೋಮೀಟರ್. 6 ಕಿಲೋಮೀಟರ್ ದೂರದಲ್ಲಿರುವಂತಹ ಆಬ್ಜೆಕ್ಟ್ ಗಳನ್ನು ಸಹ ಇದು ಡಿಟೆಕ್ಟ್ ಮಾಡುತ್ತೆ, ಕಂಡು ಹಿಡಿಯುತ್ತೆ. ಫೈರ್ಸ್ ಓವರ್ 64 ಮೈಕ್ರೋ ಮಿಸೈಲ್ಸ್ ಅಟ್ ಒನ್ಸ್ ಟು ಡಿಸ್ಟ್ರಾಯ್ ಥ್ರೆಟ್ಸ್. ಎಷ್ಟು? ಸುಮಾರು 64 ಮೈಕ್ರೋ ಮಿಸೈಲ್ ಗಳನ್ನ ಒಟ್ಟಿಗೆ ಇದು ಫೈರ್ ಮಾಡುತ್ತೆ. ಅದರ ಮೂಲಕ ಬೇರೆ ಬೇರೆ ಡ್ರೋನ್ ಗಳನ್ನ ಅಥವಾ ಯಾವುದೇ ಒಂದು ಅಪಾಯವನ್ನು ತಡೆಗಟ್ಟುತ್ತೆ. ವರ್ಕ್ಸ್ ಇನ್ ಆಲ್ ಟೆರೇನ್ಸ್ ಇನ್ಕ್ಲೂಡಿಂಗ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್. ಎತ್ತರದ ಪ್ರದೇಶಗಳನ್ನು ಹಿಡಿದು ಎಲ್ಲಾ ರೀತಿಯ ಟೆರೇನ್ಗಳಲ್ಲಿ, ಭೂಭಾಗಗಳಲ್ಲಿ ಇದು ವರ್ಕ್ ಆಗುತ್ತೆ. ಫಸ್ಟ್ ಕೌಂಟರ್ ಡ್ರೋನ್ ಸಿಸ್ಟಮ್ ಯೂಸಿಂಗ್ ಮೈಕ್ರೋ ಮಿಸೈಲ್ಸ್ ಇನ್ ಇಂಡಿಯಾ. ಭಾರತದ ಕೌಂಟರ್ ಡ್ರೋನ್ ಸಿಸ್ಟಮ್, ಮೊದಲನೇ ಕೌಂಟರ್ ಡ್ರೋನ್ ಸಿಸ್ಟಮ್ ಇದು. ಯಾವುದನ್ನ ಯೂಸ್ ಮಾಡ್ತಾ ಇದ್ದೇವೆ? ಮೈಕ್ರೋ ಮಿಸೈಲ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಇದರಲ್ಲಿ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಡ್ರೋನ್ ಅಟ್ಯಾಕ್ಸ್ ಆನ್ ಮಿಲಿಟರಿ ಬೇಸಿಸ್ ಅಂಡ್ ಬಾರ್ಡರ್ಸ್. ಈ ಮಿಲಿಟರಿ ಬೇಸಿಸ್ ಗಳ ಮೇಲೆ ಮತ್ತು ಬಾರ್ಡರ್ ಗಳಲ್ಲಿ ಆಗುವಂತಹ ಡ್ರೋನ್ ಅಟ್ಯಾಕ್ ಅನ್ನ ತಪ್ಪಿಸಲಿಕ್ಕೆ ಈ ಮೈಕ್ರೋ ಮಿಸೈಲ್ ಸಿಸ್ಟಮ್ ಅನ್ನ, ಭಾರ್ಗವಾಸ್ತ್ರವನ್ನ ನಾವು ತಯಾರು ಮಾಡಿದ್ದೇವೆ. ಸ್ಟ್ರೆಂಥನ್ಸ್ ಇಂಡಿಯಾಸ್ ಡಿಫೆನ್ಸ್ ಅಗೇನ್ಸ್ಟ್ ನ್ಯೂ ಏಜ್ ವಾರ್ಫೇರ್. ನ್ಯೂ ಏಜ್ ವಾರ್ಫೇರ್ ಅಲ್ಲಿ ಹಲವಾರು ರೀತಿಯ ಬೇರೆ ಬೇರೆ ವಿಧಗಳು ಬರುತ್ತೆ. ಈಗ ಬಯೋ ವಾರ್, ಕೆಮಿಕಲ್ ವಾರ್ ಮತ್ತೆ ಸೈಬರ್ ವಾರ್, ಅದೇ ರೀತಿ ಮೊದಲಿಂದ ಬಂದಿರುವಂತಹ ಈ ಯುದ್ಧ, ಅದೆಲ್ಲವನ್ನು ಸಹ ನಾವು ಈ ಮೂಲಕ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನದ ಮೂಲಕ ನಾವು ಕಾಪಾಡಿಕೊಳ್ಳಬಹುದು ದೇಶವನ್ನ. ಅದರಲ್ಲಿ ಈ ಭಾರ್ಗವಾಸ್ತ್ರವು ಸಹ ದೊಡ್ಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಫಾರಿನ್ ಟೆಕ್ನಾಲಜಿ. ಇಂಡಿಜಿನಸ್ ಆಗಿ ದೇಶೀಯವಾಗಿ ಇದನ್ನ ತಯಾರಿಸಿದ್ದಾರೆ. ಹಾಗಾಗಿ
ಬೇರೆ ದೇಶದ ತಂತ್ರಜ್ಞಾನದ ಮೇಲೆ ನಾವು ಅವಲಂಬಿತ ಆಗ್ಬೇಕಾಗೋದಿಲ್ಲ. ಎನ್ಹಾನ್ಸಸ್ ಆರ್ಮಿಸ್ ಅಬಿಲಿಟಿ ಟು ರೆಸ್ಪಾಂಡ್ ಟು ಏರಿಯಲ್ ಥ್ರೆಟ್ಸ್ ಕ್ವಿಕ್ಲಿ. ಮುಖ್ಯವಾಗಿ ಏರಿಯಲ್ ಥ್ರೆಟ್ಸ್ ಅಂದ್ರೆ ಡ್ರೋನ್ ಅಂತ ಅಥವಾ ಬೇರೆ ಬೇರೆ ಗಾಳಿಯ ಮೂಲಕ ಬರುವಂತ ಥ್ರೆಟ್ಗಳನ್ನ ಈಸಿಯಾಗಿ ಆರ್ಮಿಯವರು ಹೊಡೆದುರುಳಿಸಬಹುದು. ಮುಂದಿನ ವಿಷಯ ಪುರುಲಿಯಾ ಅಬ್ಸರ್ವೇಟರಿ. ಅಬ್ಸರ್ವೇಟರಿ ಅಂದ್ರೆ ವೀಕ್ಷಣಾಲಯ. ನ್ಯೂಸ್ ಅಲ್ಲಿ ಯಾಕೆ ಅಂತಂದ್ರೆ ನ್ಯೂ ಅಬ್ಸರ್ವೇಟರಿ ಇನ್ ಪುರುಲಿಯಾ, ವೆಸ್ಟ್ ಬೆಂಗಾಲ್ ಟು ಬೂಸ್ಟ್ ಆಸ್ಟ್ರೋಫಿಸಿಕ್ಸ್ ರಿಸರ್ಚ್. ಆಸ್ಟ್ರೋಫಿಸಿಕ್ಸ್ ಅಂತಂದ್ರೆ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಗೊತ್ತಲ್ಲ, ಖಗೋಳ ಶಾಸ್ತ್ರ ಅಂತಾನೂ ಕರೀಬಹುದು, ಖಗೋಳ ಭೌತಶಾಸ್ತ್ರ ಅಂತ ಹೇಳ್ಬಹುದು. ಅದರ ಆ ವಿಷಯದಲ್ಲಿ ರಿಸರ್ಚ್ ಮಾಡಲಿಕ್ಕೆ ಹೊಸದಾದ ಒಂದು ಅಬ್ಸರ್ವೇಟರಿಯನ್ನ, ವೀಕ್ಷಣಾಲಯವನ್ನ ವೆಸ್ಟ್ ಬೆಂಗಾಲಿನ ಪುರುಲಿಯಾದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಕೀ ಫ್ಯಾಕ್ಟ್ಸ್ ನೋಡ್ಕೊಳ್ಳಿ. ಲೊಕೇಶನ್ ಎಲ್ಲಿ ಇದು? ಪಾಂಚೆಟ್ ಹಿಲ್, ಪುರುಲಿಯಾ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್. ಆಲ್ಟಿಟ್ಯೂಡ್, ಇದರ ಆಲ್ಟಿಟ್ಯೂಡ್ ಎಷ್ಟು ಅಂತಂದ್ರೆ 600 ಮೀಟರ್ಸ್ ಅಬೌವ್ ದಿ ಗ್ರೌಂಡ್, ಅಂದ್ರೆ ಭೂಭಾಗದಿಂದ 600 ಮೀಟರ್ ಎತ್ತರದಲ್ಲಿದೆ. ಲಾಂಜಿಟ್ಯೂಡ್ ಎಷ್ಟು? 86 ಡಿಗ್ರಿ ಈಸ್ಟ್. ಮತ್ತೆ ರೇರ್ ಲೊಕೇಶನ್ ಫಾರ್ ಅಬ್ಸರ್ವೇಟರಿ 86 ಡಿಗ್ರಿ ಈಸ್ಟ್ ಅಲ್ಲಿ ಇದೆ. ಸೊ ಹಲವಾರು ಅಬ್ಸರ್ವೇಟರಿಗಳು ಇಂಥ 86 ಡಿಗ್ರಿಯಲ್ಲಿ ಇರೋದಿಲ್ಲ. ಅಂದ್ರೆ ಇದೊಂದು ರೇರ್ ಲೊಕೇಶನ್ ಇದು. ಆದ್ರೂ ಇದರಲ್ಲಿ ನಾವು ಹೊಸದಾದ ಅಬ್ಸರ್ವೇಟರಿನ ಸ್ಥಾಪನೆ ಮಾಡಿದ್ದೇವೆ. ಹೀಗಾಗಿ ಬೇರೆ ಅಬ್ಸರ್ವೇಟರಿಗಳಿಗಿಂತ ಹೆಚ್ಚಿನ ಮಾಹಿತಿ ಇದರಲ್ಲಿ ಸಿಗಬಹುದು. ಈ ಟೆಲಿಸ್ಕೋಪಿನ ಬಗ್ಗೆ ಹೇಳೋದಾದ್ರೆ 14 ಇಂಚ್ ಡಯಾಮೀಟರ್ ಫಾರ್ ಸೈಂಟಿಫಿಕ್ ಅಬ್ಸರ್ವೇಷನ್. ಇದರ ಡಯಾಮೀಟರ್ ಅಂದ್ರೆ ವ್ಯಾಸ ಎಷ್ಟಿದೆ? ಸುಮಾರು 14 ಇಂಚ್ ಅಷ್ಟಿದೆ. fills a gap as very few observatory exist along 86 degree east longitude. ಮೊದಲೇ ಹೇಳಿದ್ವಲ್ವಾ, ಈ 86 ಡಿಗ್ರಿ ಈಸ್ಟ್ ಅಲ್ಲಿ ಅಬ್ಸರ್ವೇಟರಿಗಳು ಇರೋದು ಕಡಿಮೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಈ ಅಬ್ಸರ್ವೇಟರಿ ಇರೋದ್ರಿಂದ ನಮಗೆ ಬೇಕಾದ ಕೆಲವೊಂದು ಮಾಹಿತಿ ಸಿಗದೆ ಇರೋದನ್ನು ಸಹ ನಾವು ಪಡಿಬಹುದು. ಪರ್ಪಸ್ ಏನು? ಸ್ಟಡಿ ಆಸ್ಟ್ರಾನಾಮಿಕಲ್ ಆಬ್ಜೆಕ್ಟ್, ಆಕಾಶಕಾಯಗಳನ್ನ ಸ್ಟಡಿ ಮಾಡೋದು. ಟ್ರೈನ್ ಸ್ಟೂಡೆಂಟ್ಸ್ ಇನ್ ಟೆಲಿಸ್ಕೋಪ್ ಹ್ಯಾಂಡ್ಲಿಂಗ್ ಅಂಡ್ ಡೇಟಾ ರೆಕಾರ್ಡಿಂಗ್. ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಈ ಟೆಲಿಸ್ಕೋಪ್ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದು ಮತ್ತೆ ಡೇಟಾ ರೆಕಾರ್ಡ್ ಮಾಡೋದು ಹೇಗೆ, ಎಲ್ಲದರ ಬಗ್ಗೆ ಅವರನ್ನ ಟ್ರೈನ್ ಮಾಡೋದು. ಇನ್ನು ಭಾರತದಲ್ಲಿ ಇಂಪಾರ್ಟೆಂಟ್ ಅಬ್ಸರ್ವೇಟರಿಗಳು ಯಾವ್ದಾವ್ದು ಬೇರೆ ಇದು ಅಂತಂದ್ರೆ ಏರಿಸ್ ಅಬ್ಸರ್ವೇಟರಿ ಇದಿರೋದು ನೈನಿತಾಲ್ ಉತ್ತರಾಖಂಡದಲ್ಲಿ. ವೈನು ಬಪ್ಪು ಅಬ್ಸರ್ವೇಟರಿ ಇದಿರೋದು ಕವಲೂರು ತಮಿಳುನಾಡಿನಲ್ಲಿ. ಇಂಡಿಯನ್ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಟರಿ IAO ಇದಿರೋದು ಹ್ಯಾನ್ಲೆ ಲಡಾಖ್ನಲ್ಲಿ. ಮುಂದಿನ ವಿಷಯ ಹಶ್ ಮನಿ. ಬ್ಲಡ್ ಮನಿ ಬಗ್ಗೆ ನೋಡಿದ್ವಿ ಸ್ವಲ್ಪ ದಿವಸದಿಂದ, ನಿನ್ನೆ ಮೊನ್ನೆ ಅಷ್ಟರಲ್ಲಿ. ಈಗ ಹಶ್ ಮನಿ. ಹಶ್ ಮನಿ ಅಂತಂದ್ರೆ ಏನು? ಇಲ್ಲಿ ನೋಡಿ, ಬಾಯಿಯ ಮೇಲೆ ನೋಟ್ ಇಟ್ಟಿದ್ದಾರೆ. ಅಂದ್ರೆ ನೀನು ಮಾತಾಡಬೇಡ, ಸುಮ್ಮನಿರು, ನಾನು ನಿನ್ಗೆ ಹಣ ಕೊಡ್ತೇನೆ ಅಂತ ಅಷ್ಟೇ. ಪೇಮೆಂಟ್ ಮೇಡ್ ಟು ಸಮ್ ಒನ್ ಟು ಕೀಪ್ ದೆಮ್ ಸೈಲೆಂಟ್, ಯೂಸ್ ಟು ಹೈಡ್ ಇಲ್ಲಿಗಲ್, ಅನ್ಎಥಿಕಲ್ ಅಂಡ್ ಇಮ್ಮಾರಲ್ ಆಕ್ಷನ್. ಯಾರೊಬ್ರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದಾಗ ಮತ್ತೊಬ್ಬರು ಅದನ್ನ ನೋಡ್ತಾರೆ, ಅವರಿಗೆ ಅದು ಗೊತ್ತಾಗುತ್ತೆ. ಆ ಗೊತ್ತಾದವರಿಗೆ ಈಗ ಹಣ ಕೊಟ್ಟು ಅವರನ್ನು ಸುಮ್ಮನಿರಿಸೋದು. ಆ ಹಣಕ್ಕೆ ಏನಂತ ಕರೀತೇವೆ? ಹಶ್ ಮನಿ. ಆಫನ್ ಲಿಂಕ್ ಟು ಕ್ರಿಮಿನಲ್ ಆಫೆನ್ಸಸ್ ಆರ್ ಮಿಸ್ಕಂಡಕ್ಟ್. ಹಲವಾರು ಬಾರಿ ಇದನ್ನು ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ತಪ್ಪು ಕೆಲಸ ಮಾಡಿದವರು, ಕ್ರಿಮಿನಲ್ಗಳು ನಮ್ಮ ತಪ್ಪನ್ನ ಮುಚ್ಚಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಪ್ರಿವೆಂಟ್ ಡಿಫಮೇಷನ್. ಡಿಫಮೇಷನ್ ಅಂತಂದ್ರೆ ಕೆಲವರು ಮಾನನಷ್ಟ ಮೊಕದ್ದಮೆ ಹೂಡ್ತಾರಲ್ವಾ, ತನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದವರನ್ನ ಅವರನ್ನು ಸುಮ್ಮನೊಳಿಸ್ಲಿಕ್ಕೂ ಸಹ ಹಶ್ ಮನಿ ಅಂದ್ರೆ ಆ ಒಂದು ದುಡ್ಡು ಕೊಟ್ಟು ಅವ್ರನ್ನ ಸುಮ್ಮನೊಳಿಸ್ತಾರೆ ಅಷ್ಟೇ. ಏಮ್ಸ್ ಟು ಪ್ರೊಟೆಕ್ಟ್ ಪರ್ಸನಲ್ ಆರ್ ಪ್ರೊಫೆಷನಲ್ ರೆಪ್ಯುಟೇಷನ್. ಮುಖ್ಯವಾಗಿ ಯಾವುದಕ್ಕೆ ದುಡ್ಡು ಕೊಡೋದು? ಈಗ ಅವ್ರೇನಾದ್ರು ತನ್ನ ವಿರುದ್ಧ ಹೇಳ್ಬಿಟ್ರೆ ನನ್ನ ರೆಪ್ಯುಟೇಷನ್ ಇದೆ, ಆ ರೆಪ್ಯುಟೇಷನ್ ಏನಾದ್ರು ಹಾಳಾಗ್ಬಿಡುತ್ತೋ ಅಥವಾ ನನ್ನ ಪರ್ಸನಲ್ ಬ್ರ್ಯಾಂಡ್ ಏನಾದ್ರು ಕೆಟ್ಟ ಹೋಗ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ದುಡ್ಡು ಕೊಟ್ಟು ತಾನು ಸಭ್ಯ ಅಂತ ಸಮಾಜದ ಮುಂದೆ ಕಾಣಿಸ್ಕೊಳ್ಳೋದು. ಹಶ್ ಮನಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ನೆಕ್ಸ್ಟ್ ಸಾಡಾ ಇನ್ ಕೊಂಕಣ್ ರೀಜನ್. ಏನು ಸಾಡಾ ಅಂತಂದ್ರೆ ಫ್ಲಾಟ್ ರೈಸ್ಡ್ ಏರಿಯಾಸ್ ಆಫ್ ಲ್ಯಾಂಡ್ ಮೇಡ್ ಬೈ ಇಯರ್ಸ್ ಆಫ್ ಇರೋಷನ್. ಹಲವಾರು ವರ್ಷಗಳಿಂದ ಸವಕಳಿ ಆಗಿ ಒಂದು ಫ್ಲಾಟ್ ರೀಜನ್ ಕ್ರಿಯೇಟ್ ಆಗಿದೆ. ಸ್ವಲ್ಪ ರೈಸ್ ಆಗಿರುತ್ತೆ, ಅಂದ್ರೆ ಸ್ವಲ್ಪ ಎತ್ತರದ ಭಾಗದಲ್ಲಿ ಒಂದು ಫ್ಲಾಟ್ ರೀಜನ್ ಕ್ರಿಯೇಟ್ ಆದ್ರೆ ಅದಕ್ಕೆ ಸಾಡಾ ಅಂತ ಕರೀತೇವೆ. ಅಲ್ಲಿ ಯಾವ್ಯಾವ ಪ್ಲಾಂಟ್ ಕಂಡು ಬರುತ್ತೆ? ದೇ ಆರ್ ಮೋಸ್ಟ್ಲಿ ಬ್ಯಾರನ್, ಅಂದ್ರೆ ದೊಡ್ಡ ಮಟ್ಟದ ಪ್ಲಾಂಟ್ ಪಾಪ್ಯುಲೇಷನ್ ಕಂಡು ಬರೋದಿಲ್ಲ, ಬಹಳ ಸಸ್ಯಗಳು ಬೆಳೆಯೋದಿಲ್ಲ. ಬಟ್ ಡ್ಯೂರಿಂಗ್ ದ ಮಾನ್ಸೂನ್ ದೇ ಗ್ರೋ ಸ್ಪೆಷಲ್ ಪ್ಲಾಂಟ್ಸ್ ದಟ್ ಆರ್ ಓನ್ಲಿ ಇನ್ ದಿಸ್ ಏರಿಯಾ. ಕೆಲವೊಂದು ಮಾನ್ಸೂನ್ ಕಾಲದಲ್ಲಿ ಕೆಲವು ಸಸ್ಯಗಳು ಕಂಡು ಬರುತ್ತೆ, ಅಂದ್ರೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನೋಡ್ತೀರಲ್ವಾ, ಆ ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು ಮಾತ್ರ ಅಲ್ಲಿ ಸಿಗಬಹುದು. ಫಾರ್ಮಿಂಗ್ ರೈಸ್ ಅಂಡ್ ಮಿಲ್ಲೆಟ್ ಕಾಲ್ಡ್ ನ್ಯಾಂಚಾನಿ ಆರ್ ಗ್ರೋನ್ ಹಿಯರ್ ನ್ಯಾಚುರಲಿ ವಿತೌಟ್ ಕೆಮಿಕಲ್. ಇಂಥ ಪ್ರದೇಶಗಳಲ್ಲಿ ರೈಸ್ ಮತ್ತೆ ಮಿಲ್ಲೆಟ್ಗಳು, ಧಾನ್ಯಗಳು ನ್ಯಾಚುರಲ್ ಆಗಿ ಬೆಳಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನು ವಾಟರ್ ರೀಚಾರ್ಜ್. ದ ಲ್ಯಾಟ್ರೈಟಿಕ್ ಸಾಯಿಲ್ ಹೋಲ್ಡ್ಸ್ ರೈನ್ ವಾಟರ್ ಪ್ರೊವೈಡಿಂಗ್ ಫ್ರೆಶ್ ವಾಟರ್ ಆಲ್ ಇಯರ್ ಲಾಂಗ್. ನೋಡ್ತಾ ಇದ್ದೀರಲ್ವಾ, ಇಲ್ಲಿರೋ ಲ್ಯಾಟ್ರೈಟ್ ಸಾಯಿಲ್ಗಳು, ಆ ಒಂದು ಮಣ್ಣು ಏನ್ ಮಾಡುತ್ತೆ? ರೈನ್ ವಾಟರ್ ಅನ್ನ ಬಹಳ ದೀರ್ಘಕಾಲ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ಫ್ರೆಶ್ ವಾಟರ್ ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ಇಂಥ ಪ್ರದೇಶದಲ್ಲಿ. ವೈಲ್ಡ್ ಲೈಫ್ ಇಂಪಾರ್ಟೆನ್ಸ್.
ಸಾರ್ಡಾ ಇಸ್ ಹೋಮ್ ಟು ರೇರ್ ಅನಿಮಲ್ಸ್ ಲೈಕ್ ದಿ ಇಂಡಿಯನ್ ಫ್ಲಾಪ್ ಶೆಲ್ ಟರ್ಟಲ್, ಲೆಪರ್ಡ್ಸ್, ಜಾಕಲ್ಸ್ ಅಂಡ್ ಮೈಗ್ರೇಟರಿ ಬರ್ಡ್ಸ್. ಇಂತಹ ಪ್ರದೇಶಗಳು ಕೆಲವಾರ ರೇರ್ ಅನಿಮಲ್ಸ್ ಅಂದ್ರೆ ಅಪರೂಪದ ಪ್ರಾಣಿಗಳಿಗೆ ವಾಸಸ್ಥಾನಗಳಾಗಿರುತ್ತೆ. ಉದಾಹರಣೆಗೆ ಇಂಡಿಯನ್ ಫ್ಲಾಪ್ ಶೆಲ್ ಟರ್ಟಲ್, ಲೆಪರ್ಡ್ಗಳು, ಜಾಕಲ್ಸ್ ಮುಂತಾದವುಗಳಿಗೆ. ಥ್ರೆಟ್ಸ್ ಏನಿದೆ ಅಂತಂದ್ರೆ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್, ಮೈನಿಂಗ್ ಆಫ್ ಲ್ಯಾಟ್ರೈಟ್ ಅಂಡ್ ಚೇಂಜಿಂಗ್ ದ ಲ್ಯಾಂಡ್ ಫಾರ್ ಆರ್ಕಿಡ್ಸ್ ಅಂಡ್ ಹೋಮ್ಸ್ ಆರ್ ಹಾರ್ಮಿಂಗ್ ದ ಸ್ಯಾಂಡಾ. ಕೆಲವೊಂದು ಪ್ರಾಜೆಕ್ಟ್ ನಿರ್ಮಾಣ ಮಾಡೋದು ಮತ್ತೆ ಮೈನ್ ಮಾಡೋದು ಲ್ಯಾಟ್ರೈಟ್ಗಳಿಗೋಸ್ಕರ, ಮತ್ತೆ ಚೇಂಜಿಂಗ್ ದ ಲ್ಯಾಂಡ್ ಫಾರ್ ಆರ್ಕಿಡ್ಸ್ ಅಂಡ್ ಹೋಮ್ಸ್, ಕೆಲವೊಂದು ಮನೆ ಕಟ್ಟೋದು ಅಥವಾ ಬೇರೆ ಬೇರೆ ಪ್ಲಾಂಟೇಶನ್ಗಳಿಗೋಸ್ಕರ ಇದನ್ನ ಹಾಳು ಮಾಡೋದ್ರಿಂದ ಸೇಡಾ ಅನ್ನೋ ಪ್ರದೇಶ ಬಹಳ ಹಾನಿಗೆ ಒಳಗಾಗುತ್ತೆ. ಏರಿಯಾ ಇಸ್ ರಾಂಗ್ಲಿ ಮಾರ್ಕ್ಡ್ ಆಸ್ ವೇಸ್ಟ್ ಲ್ಯಾಂಡ್ ವಿಚ್ ಮೇಕ್ಸ್ ಇಟ್ ಹಾರ್ಡರ್ ಟು ಪ್ರೊಟೆಕ್ಟ್. ಕೆಲವೊಂದು ಸಾರಿ ಇಂಥ ಮೇಲ್ಗಡೆ ನೋಡಿದ್ರಲ್ವಾ, ಇದು ಯಾವುದೋ ಒಂದು ವೇಸ್ಟ್ ಲ್ಯಾಂಡ್ ಅಂತ ಜನ ಕನ್ಸಿಡರ್ ಮಾಡಿಬಿಡ್ತಾರೆ. ಹಾಗಾಗಿ ಅದರ ಇಂಪಾರ್ಟೆನ್ಸ್ ಆವಾಗ ಕಡಿಮೆ ಆಗುತ್ತೆ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರು ಹೋಗೋದಿಲ್ಲ. ಇನ್ನು ಕೊಂಕಣ್ ರೀಜನ್ ಅಲ್ಲಿ ಇದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಕೊಂಕಣ್ ರೀಜನ್ ನೋಡ್ಕೊಳ್ಳಿ, ಮಹಾರಾಷ್ಟ್ರ, ಗೋವಾ ಮತ್ತೆ ಇಲ್ಲಿ ಕರ್ನಾಟಕ, ಈ ಪ್ರದೇಶಗಳಲ್ಲಿ ಕೊಂಕಣ್ ರೀಜನ್ ಹರಡ್ಕೊಂಡಿದೆ. ಇನ್ನು ಕೊನೆಯದಾಗಿ ವೊಕ್ಯಾಬುಲರಿ, ಇದಾದ ನಂತರ PYQ ಇದೆ. ವೊಕ್ಯಾಬುಲರಿಯಲ್ಲಿ ಇವತ್ತು ಮೊದಲನೇದು ಕ್ಲೆಮೆನ್ಸಿ ಅಂದ್ರೆ ಕ್ಷಮೆ, ಕೈಂಡ್ನೆಸ್, ಮರ್ಸಿ, ಫಾರ್ಗಿವ್ನೆಸ್, ಕ್ಷಮೆ ನೀಡೋದು ಅಥವಾ ದಯಾಳು ಆಗಿರೋದು. ಸೆಂಟೆನ್ಸ್ ನೋಡಿ, ಉದಾಹರಣೆಗೆ ಜಡ್ಜ್ ಶೋಡ್ ಕ್ಲೆಮೆನ್ಸಿ ಅಂಡ್ ಗೇವ್ ದಿ ಥೀಫ್ ಅ ಲೈಟ್ ಪನಿಷ್ಮೆಂಟ್. ಆ ಜಡ್ಜ್ ಏನ್ ಮಾಡಿದ್ರು, ಕ್ಷಮಾಪಣೆ ಅಥವಾ ಕರುಣೆಯಿಂದ ಆ ಒಂದು ಥೀಫ್ಗೆ, ಕಳ್ಳನಿಗೆ ಅಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಕೊಡದೆ ಸ್ವಲ್ಪ ಚಿಕ್ಕ ಮಟ್ಟದ ಪನಿಷ್ಮೆಂಟ್ ಕೊಟ್ರು. ಕ್ಲೆಮೆನ್ಸಿ ಅಂದ್ರೆ ಕ್ಷಮೆ. ಇದು ಸ್ಕಿಸಮ್ ಅಂತ ಹೇಳ್ತಾರೆ. ಇದಕ್ಕೆ ಸ್ಪ್ಲಿಟ್, ಡಿವಿಷನ್ ಅಥವಾ ಸಪರೇಷನ್, ಒಡಕು ಮೂಡೋದು ಅಥವಾ ಡಿವೈಡ್ ಆಗೋದು, ಸ್ಪ್ಲಿಟ್ ಆಗೋದು, ಅದಕ್ಕೆ ಸ್ಕಿಸಮ್ ಅಂತಾನು ಕರೀತಾರೆ. ಸೆಂಟೆನ್ಸ್ ನೋಡಿ, ಸ್ಕಿಸಮ್ ಇನ್ ದ ಪೊಲಿಟಿಕಲ್ ಪಾರ್ಟಿ ಲೆಡ್ ಟು ದಿ ಫಾರ್ಮೇಶನ್ ಆಫ್ 2 ಸಪರೇಟ್ ಗ್ರೂಪ್ಸ್. ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, ಅದರಲ್ಲಿ ಡಿವೈಡ್ ಆದಾಗ ಏನಾಗುತ್ತೆ, ಎರಡು ಸಪರೇಟ್ ಪಾರ್ಟಿಗಳು ಅದರಿಂದ ಫಾರ್ಮ್ ಆಯಿತು. ಸ್ಕಿಸಮ್ ಅಂತಂದ್ರೆ ಒಡಕಾಗೋದು, ಒಡೆಯೋದು. ಕಾಮನಾಲಿಟಿ, ಸಿಮಿಲಾರಿಟಿ, ಶೇರ್ಡ್ ಫ್ಯೂಚರ್, ಲೈಕ್ನೆಸ್ ಅಂದ್ರೆ ಸಾಮಾನ್ಯವಾಗಿ ಕಂಡು ಬರುವಂತಹ ಅಂಶಗಳು, ಸಾಮಾನ್ಯತೆ ಅಂತ ಕರಿಬಹುದು. ಸಿಮಿಲಾರಿಟಿ, ಸಿಮಿಲರ್ ಇದೆ ಅಂತ ಹೇಳ್ತೀವಲ್ವಾ, ಅದಕ್ಕೆ ಕಾಮನಾಲಿಟಿ ಅಂತ ಕರೀತಾರೆ. ಸೆಂಟೆನ್ಸ್ ನೋಡಿ, ದ ಟೂ ಕಲ್ಚರ್ಸ್ ಹ್ಯಾವ್ ಕಾಮನಾಲಿಟಿ ಇನ್ ದರ್ ಲವ್ ಫಾರ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ಅಂದ್ರೆ ಸಂಗೀತಕ್ಕೆ ಮತ್ತೆ ಡಾನ್ಸಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಂಸ್ಕೃತಿಗಳು ಹಲವಾರು ಸಾಮಾನ್ಯ ಅಂಶಗಳನ್ನು ಹೊಂದಿವೆ, ಕಾಮನಾಲಿಟಿ ಇದೆ ಅದರಲ್ಲಿ ಅಂತ. ಸ್ಕೇಪ್ ಗಾಟ್ ಅಂತಂದ್ರೆ ಬ್ಲೇಮ್ಡ್ ಪರ್ಸನ್, ವಿಕ್ಟಿಮ್, ಫಾಲ್ ಗೈ ಅಥವಾ ಬಲಿ ಪಶು ಅಂತ ಕರಿತೀವಲ್ವಾ, ಅವರನ್ನ ಬಕ್ರಾ ಅಂತಾನು ಕರೀತಾರೆ ಕೆಲವೊಂದು ಮಾಡರ್ನ್ ಟೆಕ್ನಾಲಜಿ ಶಬ್ದಗಳಲ್ಲಿ ಅಥವಾ ಮಾಡರ್ನ್ ಜಗತ್ನಲ್ಲಿ. ಸೆಂಟೆನ್ಸ್ ನೋಡೋದಾದ್ರೆ, ವೆನ್ ದ ಪ್ರಾಜೆಕ್ಟ್ ಫೇಲ್ಡ್, ಮ್ಯಾನೇಜರ್ ಮೇಡ್ ಹಿಸ್ ಅಸಿಸ್ಟೆಂಟ್ ಅ ಸ್ಕೇಪ್ ಗಾಟ್. ಇಲ್ಲಿ ಏನಾಗ್ತಾ ಇದೆ, ಒಬ್ಬ ಪ್ರಾಜೆಕ್ಟ್ ಫೇಲ್ ಆಗಿದೆ, ಈಗ ಮ್ಯಾನೇಜರ್ ಏನ್ ಮಾಡ್ತಾನೆ, ಅಸಿಸ್ಟೆಂಟ್ ಇದಕ್ಕೆಲ್ಲ ಕಾರಣ ಅಂತ ಅಸಿಸ್ಟೆಂಟ್ ಮೇಲೆ ಎಲ್ಲಾ ದೂರುಗಳನ್ನ ಹಾಕ್ತಾನೆ. ಇಲ್ಲಿ ಬಲಿಪಶು ಯಾರು, ಅಸಿಸ್ಟೆಂಟ್. ನೆಕ್ಸ್ಟ್ ಸ್ಮಿಯರ್ ಅಂತಂದ್ರೆ ಲೈ, ಇನ್ಸಲ್ಟ್, ಫಾಲ್ಸ್ ಅಕ್ಯುಸೇಷನ್ ಅಂದ್ರೆ ಹೆಸರು ಕೆಡಿಸೋದು, ಒಬ್ಬರ ಗೌರವಕ್ಕೆ ಧಕ್ಕೆ ಬರುವ ಹಾಗೆ ನೋಡ್ಕೊಳ್ಳೋದು ಅಥವಾ ಮಾಡೋದು, ಅಥವಾ ಅವರ ಹೆಸರನ್ನ ಕೆಡಿಸೋದು. ದ ಪೊಲಿಟಿಷಿಯನ್ ಟ್ರೈ ಟು ಸ್ಮಿಯರ್ ಹಿಸ್ ಅಪೋನೆಂಟ್ ಬೈ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್. ಅವರ ವಿರುದ್ಧ ಏನೇನೋ ಸುಳ್ಳು ಸುದ್ದಿಗಳನ್ನ ಹರಡಿ ಅವರ ಹೆಸರನ್ನ ಕೆಡಿಸ್ಲಿಕ್ಕೆ ಪೊಲಿಟಿಷಿಯನ್ ಟ್ರೈ ಮಾಡಿದ್ರು ಅಂತ. ಇಷ್ಟು ಇವತ್ತಿನ ಮುಖ್ಯಾಂಶಗಳು. ಇನ್ನು ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಪ್ರಿಲಿಮ್ಸ್ ಮ್ಯಾರಥಾನ್ ಅನ್ನ. ಇವತ್ತು ಅದರ ಬಗ್ಗೆ ಸರಿಯಾದ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿನ್ನೆಯ ಕ್ವಶನ್ಗಳನ್ನ ನೀವು ನೋಡ್ಕೊಂಡಿರಬಹುದು ಅಂತ ನಾನು ನೋಡ್ತೇನೆ. ಒಂದು ಸಾರಿ ನೀವು ಬೇಕಿದ್ರೆ ನೋಟ್ಬುಕ್ ಹಾಗೂ ಪೆನ್ ತೆಗೆದುಕೊಳ್ಳಿ, ಯಾಕಂದ್ರೆ ಇಲ್ಲಿ ನೋಟ್ ಮಾಡ್ಕೊಳ್ಳೋದು ಸ್ವಲ್ಪ ನಿಮಗೆ ಯೂಸ್ ಆಗಬಹುದು. ಮೊದಲನೇ ಕ್ವಶನ್ ನೋಡಿ, ಡಿಕ್ರೀಸ್ ಇನ್ ಟ್ಯಾಕ್ಸ್ ಟು GDP ರೇಷಿಯೋ ಆಫ್ ಎ ಕಂಟ್ರಿ ಇಂಡಿಕೇಟ್ಸ್ ವಿಚ್ ಆಫ್ ದ ಫಾಲೋವಿಂಗ್? ಸ್ಲೋವಿಂಗ್ ಎಕನಾಮಿಕ್ ಗ್ರೋತ್ ರೇಟ್, less equitable distribution of national income. Select the correct answer using the codes given below. 1 only, 2 only, both 1 and 2, neither 1 nor 2. ಈಗ ಈ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಏನು ಹೇಳ್ತಾ ಇದೆ ಕ್ವಶನ್, ಡಿಕ್ರೀಸ್ ಇನ್ ಟ್ಯಾಕ್ಸ್ ಟು GDP ರೇಷಿಯೋ. ಟ್ಯಾಕ್ಸ್ ಮತ್ತೆ GDP ರೇಷಿಯೋ ಎರಡರ ರೇಷಿಯೋ ಇದೆಯಲ್ವಾ, ಅನುಪಾತ ಡಿಕ್ರೀಸ್ ಆಗಿದೆ. ಅದು ಏನ್ ಹೇಳುತ್ತೆ ಹಾಗಾದ್ರೆ ಅಂತ, ಮೊದಲು ವಾಟ್ ಇಸ್ ದ ಟ್ಯಾಕ್ಸ್ ಟು GDP ರೇಷಿಯೋ? ಏನು ಟ್ಯಾಕ್ಸ್ ಟು GDP ರೇಷಿಯೋ ಅಂತಂದ್ರೆ, ಇಟ್ ಟೆಲ್ಸ್ ಅಸ್ ಹೌ ಮಚ್ ಟ್ಯಾಕ್ಸ್ ಅ ಕಂಟ್ರಿ ಕಲೆಕ್ಟ್ಸ್. ಒಂದು ದೇಶ ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ ಕಂಪೇರ್ ಟು ಇಟ್ಸ್ ಟೋಟಲ್ ಎಕಾನಮಿ. ಆ GDPಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ದೇಶ ಟ್ಯಾಕ್ಸ್ ಎಟ್ ಕಲೆಕ್ಟ್ ಮಾಡ್ತಾ ಇದೆ ಅಂತ ಈ ಟ್ಯಾಕ್ಸ್ ಟು GDP ರೇಷಿಯೋ ಹೇಳುತ್ತೆ. A higher ratio means government is collecting more taxes in proportion to economic activity. ಹೈಯರ್ ರೇಷಿಯೋ ಇದ್ರೆ ಏನು, ಟ್ಯಾಕ್ಸ್ ಸಹ ದೊಡ್ಡ ಮಟ್ಟದಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಎಕನಾಮಿಕ್ ಆಕ್ಟಿವಿಟಿಗೆ ಕಂಪೇರ್ ಮಾಡಿದ್ರೆ. ಈಗ ಇಫ್ ದ ಟ್ಯಾಕ್ಸ್ ಟು GDP ರೇಷಿಯೋ ಫಾಲ್ಸ್,
ಇಟ್ ಕುಡ್ ಮೀನ್ ದಟ್ ಒಂದು ವೇಳೆ ಟ್ಯಾಕ್ಸ್ ಮತ್ತೆ GDP ರೇಷಿಯೋ ಇದೆಯಲ್ವಾ ಅದು ಇಳಿದು ಹೋಗಿದೆ ಅಥವಾ ಫಾಲ್ ಆಗಿದೆ, ಡಿಕ್ರೀಸ್ ಆಗಿದೆ ಅಂತಂದ್ರೆ GDP ಇಸ್ ಇನ್ಕ್ರೀಸಿಂಗ್, GDP ಇನ್ಕ್ರೀಸ್ ಆಗ್ತಾನೆ ಇದೆ, ಬಟ್ ಟ್ಯಾಕ್ಸ್ ಕಲೆಕ್ಷನ್ ಇಸ್ ನಾಟ್ ಕೀಪಿಂಗ್ ಅಪ್, ಟ್ಯಾಕ್ಸ್ ಸರಿಯಾಗಿ ಕಲೆಕ್ಟ್ ಆಗ್ತಾ ಇಲ್ಲ. ಬಟ್ ಇಟ್ಸ್ ಅನ್ಲೈಕ್ಲಿ ಇನ್ ಮೋಸ್ಟ್ ಕೇಸಸ್. ಆದ್ರೆ ಇದು ಹಲವಾರು ಬಾರಿ ಈ ಸಿಚುವೇಶನ್ ಬರೋದೇ ಇಲ್ಲ, ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ ಹಾಗೆ GDP ಬೆಳೀತಾ ಹೋಗುತ್ತೆ. GDP ಬೆಳೀತಾ ಇದೆ ಅಂತಂದ್ರೆ ಟ್ಯಾಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ ಅಂತ ನೀವು ನೋಡ್ತಿರಬಹುದು. ನಮ್ಮ ದೇಶದಲ್ಲೂ ಸಹ GDP ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದೇ ರೀತಿ ಟ್ಯಾಕ್ಸ್ ವ್ಯಾಲ್ಯೂ ಸಹ ಹೆಚ್ಚಾಗ್ತಾನೆ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಇಸ್ ಫಾಲಿಂಗ್ ಮೋರ್ ದೆನ್ GDP, ವಿಚ್ ಯೂಶುವಲಿ ಹ್ಯಾಪನ್ಸ್ ವೆನ್ ದ ಎಕಾನಮಿ ಇಸ್ ಸ್ಲೋಯಿಂಗ್ ಡೌನ್. ಈಗ ಒಂದು ವೇಳೆ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಫಾಲಿಂಗ್, ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಕಡಿಮೆ ಆಗಿದೆ, ಆದ್ರೆ GDP ಹೆಚ್ಚಾಗಿದೆ. ಯಾವಾಗ ಇಂತಹ ಪರಿಸ್ಥಿತಿ ಎದುರಾಗುತ್ತೆ? ಎಕಾನಮಿ ಸ್ಲೋ ಡೌನ್ ಆದಾಗ, ಆರ್ಥಿಕ ವ್ಯವಸ್ಥೆ ಸ್ಲೋ ಡೌನ್ ಆದಾಗ ಇಂತಹ ಪರಿಸ್ಥಿತಿ ಎದುರಾಗುತ್ತೆ. ಸೊ ಫಾಲಿಂಗ್ ಟ್ಯಾಕ್ಸ್ ಟು GDP ರೇಷಿಯೋ ಜನರಲಿ ಸಿಗ್ನಲ್ಸ್ ಸ್ಲೋವರ್ ಎಕನಾಮಿಕ್ ಗ್ರೋತ್. ಈಗ ಕ್ವಶನ್ ಬರೋಣ ನೋಡಿ. ಇಲ್ಲಿ ಫಾಲಿಂಗ್ ಟ್ಯಾಕ್ಸ್ ಟು GDP ರೇಷಿಯೋ ಕಂಟ್ರಿ ಇಂಡಿಕೇಟ್ಸ್, ಡಿಕ್ರೀಸ್ ಆಗ್ತಾ ಇದೆ, ಅದೇನು ಇಂಡಿಕೇಟ್ ಮಾಡುತ್ತೆ? ಸ್ಲೋವಿಂಗ್ ಎಕನಾಮಿಕ್ ಗ್ರೋತ್. ಎಕನಾಮಿಕ್ ಗ್ರೋತ್ ಇದರಿಂದ ಸ್ಲೋ ಆಗಿದೆ, ಆರ್ಥಿಕ ಬೆಳವಣಿಗೆ ನಿಧಾನವಾಗಿದೆ. ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ ನೋಡ್ಕೊಳ್ಳಿ ಮೇಲ್ಗಡೆ. ಲೆಸ್ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಅರ್ಥ ಏನು? ಜಸ್ಟ್ ಬಿಕಾಸ್ GDP ಗ್ರೋಸ್, ಜಸ್ಟ್ GDP ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ಶ್ರಿಂಕ್ಸ್ ಅದು ಕಡಿಮೆ ಆದ ಮಾತ್ರಕ್ಕೆ ಡಸಂಟ್ ಮೀನ್ ವೆಲ್ತ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಫೇರ್ಲಿ ಅಮಂಗ್ ಪೀಪಲ್. GDP ದರ ಹೆಚ್ಚಾಗ್ತಾನೆ ಇರಬಹುದು, ಆದ್ರೆ ಅದರ ಅರ್ಥ ಏನು? ದೇಶದ GDP ದರ ಹೆಚ್ಚಾಗ್ತಾ ಇದೆ ಅಷ್ಟೇ, ಮತ್ತೇನು ಅರ್ಥ ಅಲ್ಲ. ಅದರ ಅರ್ಥ ಬೇರೆ, ಇದು ಬಡವರೆಲ್ಲ ಶ್ರೀಮಂತರಾಗ್ತಾ ಇದ್ದಾರೆ ಅಂತಾನೂ ಅಲ್ಲ, ಶ್ರೀಮಂತರೆಲ್ಲ ಬಡವರಾಗ್ತಾರೆ ಇದನ್ನಂತೂ ಅಂತಾನೂ ಅಲ್ಲ, ಅಥವಾ ಅವರ ನಡುವಿನ ಅಂತರ ಇದೆಯಲ್ವಾ, ಅಸಮಾನತೆ, ಆರ್ಥಿಕ ಅಸಮಾನತೆ ಕಡಿಮೆ ಆಗಿದೆ ಅಂತಾನೂ ಅಲ್ಲ. Tax collection does not directly tells us whether the rich are getting richer or the poor are getting poor. Just ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ನಮಗೆ ಶ್ರೀಮಂತರು ಯಾವ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ ಅಥವಾ ಬಡ ಜನರು ಎಲ್ಲಿಗೆ ಹೋಗಿ ತಲುಪಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್. ಫಸ್ಟ್ ಒನ್ ಅದು ಎಕನಾಮಿಕ್ ಗ್ರೋತ್ ಅನ್ನ ಸ್ಲೋ ಮಾಡುತ್ತೆ. ಒಂದ್ ವೇಳೆ ಡಿಕ್ರೀಸ್ ಆದ್ರೆ, ಆ ಟ್ಯಾಕ್ಸ್ ರೇಷಿಯೋ ಡಿಕ್ರೀಸ್ ಆದ್ರೆ ಏನು? ಸ್ಲೋವಿಂಗ್ ಎಕನಾಮಿಕ್ ಗ್ರೋತ್ ರೇಟ್. ಎರಡನೇದು ಲೆಸ್ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಅದು ನಮ್ಗೆ ಅರ್ಥ ಆಗೋದಿಲ್ಲ. ಈ GDP ಟ್ಯಾಕ್ಸ್ ರೇಷಿಯೋದಿಂದ ನಾವು ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೀ ಟೇಕ್ಅವೇಸ್ ನೋಡ್ಕೊಳ್ಳಿ. ಟ್ಯಾಕ್ಸ್ ಟು GDP ರೇಷಿಯೋ ಇಸ್ ಕೀ ಎಕನಾಮಿಕ್ ಇಂಡಿಕೇಟರ್. ಫಾಲಿಂಗ್ ರೇಷಿಯೋ ಮೀನ್ಸ್ ಸ್ಲೋವರ್ ಎಕನಾಮಿಕ್ ಗ್ರೋತ್. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಇಟ್ ಡಸಂಟ್ ಟೆಲ್ ಅಸ್ ಅಬೌಟ್ ಇನ್ಕಮ್ ಇನ್ಇಕ್ವಾಲಿಟಿ. ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಇದು ಸರಿಯಾದ ಮಾಹಿತಿ ನೀಡೋದಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ಎರಡನೇದು ರಾಂಗ್. ಎರಡನೇ ಕ್ವಶನ್ ನೋಡ್ಕೊಳ್ಳಿ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದ ರೇಟ್ ಆಫ್ ಗ್ರೋತ್ ಆಫ್ ರಿಯಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರೆ ರಿಯಲ್ GDP ಹ್ಯಾಸ್ ಸ್ಟಡಿಲಿ ಇನ್ಕ್ರೀಸ್ಡ್ ಇನ್ ದಿ ಲಾಸ್ಟ್ ಡಿಕೇಡ್. ಕಳೆದ 10 ವರ್ಷ. ಈ ಕ್ವಶನ್ ಬಂದಿದ್ದು 2015ರಲ್ಲಿ, ಆಗಿನ ಕ್ವಶನ್ ಇದು. ಹಾಗಾಗಿ ಆಗ ಕಳೆದ 10 ವರ್ಷಗಳ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ ಅಲ್ಲಿ ಆ ಕ್ವಶನ್ ಏನಿದೆ, ರೇಟ್ ಆಫ್ ಗ್ರೋತ್ ಆಫ್ ರಿಯಲ್ GDP ಹ್ಯಾಸ್ ಸ್ಟಡಿಲಿ ಇನ್ಕ್ರೀಸ್, ಅದು ಸ್ಟಡಿ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಅದೊಂದು ಮೊದಲನೇ ಸ್ಟೇಟ್ಮೆಂಟು. ಎರಡನೇದು, ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸಸ್ ಇನ್ ರುಪೀಸ್ has steadily increased in the last decade. Which of the following statements are given above are correct? ಯಾವುದು ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾರೆ. 1 only, 2 only, both 1 and 2, neither 1 nor 2. ಮೊದಲು ನಾವು ಡಿಫರೆನ್ಸ್ ನೋಡ್ಕೊಳ್ಳೋಣ. GDP ಗ್ರೋತ್ ರೇಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರೋದು ರಿಯಲ್ GDP, ಕೇಳಿರೋದು ಗ್ರೋತ್ ಆಫ್ ರಿಯಲ್ GDP. ರೇಟ್ ಇಲ್ಲಿ ಕೇಳ್ತಿರೋದೇನು? ರೇಟ್ ಆಫ್ ಗ್ರೋತ್. ರೇಟ್ ಇದು ನೆನಪಿಟ್ಕೊಳ್ಳಿ, ರೇಟ್ ಇದು. ಎರಡನೇದು GDP ವ್ಯಾಲ್ಯೂ, ಇಲ್ಲಿ ಕೇಳಿರೋದು ವ್ಯಾಲ್ಯೂ ಇನ್ ರುಪೀಸ್, ಇದು ವ್ಯಾಲ್ಯೂ. GDP ಗ್ರೋತ್ ರೇಟ್, ಹೌ ಫಾಸ್ಟ್ ದ ಎಕಾನಮಿ ಇಸ್ ಗ್ರೋವಿಂಗ್, ಅದೇನು ಹೇಳುತ್ತೆ? ಗ್ರೋತ್ ರೇಟ್ ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಿ ಎಷ್ಟು ವೇಗವಾಗಿ ಆರ್ಥಿಕತೆ ಬೆಳೀತಾ ಇದೆ ಅಂತ ಹೇಳೋದು GDP ಗ್ರೋತ್ ರೇಟ್. ಆದ್ರೆ GDP ವ್ಯಾಲ್ಯೂ ಏನ್ ಹೇಳುತ್ತೆ? ಟೋಟಲ್ ಎಕನಾಮಿಕ್ ಔಟ್ಪುಟ್, ಸೈಜ್ ಆಫ್ ದಿ ಎಕಾನಮಿ ಇನ್ ರುಪೀಸ್. ಆರ್ಥಿಕತೆಯ ಒಟ್ಟು ಸೈಜು ಅಥವಾ ರುಪಿಗಳಲ್ಲಿ ಅದರ ವ್ಯಾಲ್ಯೂ ಹೇಳೋದೇನು? ಒಂದು GDPಯ ವ್ಯಾಲ್ಯೂ ಎಷ್ಟು ಅಂತ ಹೇಳುತ್ತೆ. ಮೊದಲನೇದು ರೇಟು, ಎರಡನೇದು ವ್ಯಾಲ್ಯೂ. ಅದು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಈಗ ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ ಅಂತಂದ್ರೆ ಸ್ಟಡಿಲಿ ಇನ್ಕ್ರೀಸ್ ಆಗಿದೆಯಾ? ಸ್ಟಡಿಲಿ ಇನ್ಕ್ರೀಸ್ಡ್ ಮೀನ್ಸ್ ಇಟ್ ಶುಡ್ ಹ್ಯಾವ್ ಕಂಟಿನ್ಯೂಸ್ಲಿ ಗಾನ್ ಅಪ್ ಎವ್ರಿ ಇಯರ್. ಪ್ರತಿ ವರ್ಷ ಅದು ಹೆಚ್ಚಾಗ್ತಾನೆ ಇದ್ರೆ ಅದು ಸ್ಟಡಿಲಿ ಇನ್ಕ್ರೀಸ್. ಬಟ್ ಇಂಡಿಯಾಸ್ ಗ್ರೋತ್ ರೇಟ್ ಫ್ಲಕ್ಚುಯೇಟೆಡ್. ಫ್ಲಕ್ಚುಯೇಟ್ ಆಗೋದು ಅಂತಂದ್ರೆ ಮೇಲೆ ಕೆಳಗೆ ಹೋಗ್ತಾ ಇರೋದು. ಬಿಟ್ವೀನ್ 2004 to 2014, ಸಮಟೈಮ್ಸ್ ಹೈ, ಸಮಟೈಮ್ಸ್ ಲೋ. ಅವರು ಕೇಳಿದ್ದು ಹಿಂದಿನ ದಶಕ, ಕೇಳಿರೋ ವರ್ಷ 2015ರಲ್ಲಿ. ಹಾಗಾಗಿ 2004ರಿಂದ 2014 ನಡುವೆ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರ್ಲಿಲ್ಲ, ಅದು ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಕೆಲವೊಂದ್ಸರಿ 8.06 ಆಯ್ತು, ಮತ್ತೆ 7.66 ಆಯ್ತು, ಮತ್ತೆ 3.09 ಆಯ್ತು.
ಈ ತರ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಹಾಗಾಗಿ ಅದು ಸ್ಟಡಿಲಿ ಇನ್ಕ್ರೀಸ್ ಆಗಿಲ್ಲ. ಸ್ಟೇಟ್ಮೆಂಟ್ 1 ರಾಂಗ್. ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಟೋಟಲ್ ಜಿಡಿಪಿ ಇನ್ಕ್ರೀಸ್ಡ್. ಇಲ್ಲಿ ನೋಡ್ತಾ ಇರೋದೇನು ಜಿಡಿಪಿ ವ್ಯಾಲ್ಯೂ ಅಂದ್ರೆ ರುಪೀಸ್ ಅಲ್ಲಿ. ಇವನ್ ದೋ ಗ್ರೋತ್ ರೇಟ್ ಇಸ್ ಫ್ಲಕ್ಚುಯೇಟೆಡ್, ಓವರ್ ಆಲ್ ಜಿಡಿಪಿ ಸೈಜ್ ಕೆಪ್ಟ್ ಇನ್ಕ್ರೀಸಿಂಗ್. ಗ್ರೋತ್ ರೇಟ್ ಇದೆ ಅಂತ ಅಂದ್ರೆ ಏನು, ಅದು ಗ್ರೋ ಆಗ್ತಾ ಇದೆ, ವ್ಯಾಲ್ಯೂ ಗ್ರೋ ಆಗ್ತಾ ಇದೆ, ಆದ್ರೆ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ. ಇವನ್ ದೋ ಗ್ರೋತ್ ರೇಟ್ ಇಸ್ ಫ್ಲಕ್ಚುಯೇಟೆಡ್, ಗ್ರೋತ್ ರೇಟ್ ಫ್ಲಕ್ಚುಯೇಟ್ ಆಗ್ತಾನೆ ಇದೆ, ಆದ್ರೆ ಓವರ್ ಆಲ್ ಜಿಡಿಪಿ ಸೈಜ್ ಇದೆಯಲ್ವಾ ಅದು ಇನ್ಕ್ರೀಸ್ ಆಗ್ತಾನೆ ಇದೆ. ಅಡ್ಜಸ್ಟೆಡ್ ಫಾರ್ ಇನ್ಫ್ಲೇಷನ್, ಇನ್ಫ್ಲೇಷನ್ ಗೆ ಅಡ್ಜಸ್ಟ್ ಮಾಡಿದ್ರೆ ಆ ಜಿಡಿಪಿ ಸೈಜ್ ಕೆಪ್ಟ್ ಆನ್ ಇನ್ಕ್ರೀಸಿಂಗ್, ಅದು ಹೆಚ್ಚಾಗ್ತಾನೆ ಇತ್ತು. ಹಾಗಾಗಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಕೀ ಟೇಕ್ಅವೇಸ್ ಏನು, ಗ್ರೋತ್ ರೇಟ್ ಕ್ಯಾನ್ ಫ್ಲಕ್ಚುಯೇಟ್ ಬಟ್ ಜಿಡಿಪಿ ವ್ಯಾಲ್ಯೂ ಯೂಶುವಲಿ ಇನ್ಕ್ರೀಸ್ ಓವರ್ ಟೈಮ್. ಗ್ರೋತ್ ರೇಟ್ ಫ್ಲಕ್ಚುಯೇಟ್ ಆಗ್ತಾನೆ ಇರಬಹುದು, ಆದ್ರೆ ಹಲವಾರು ಬಾರಿ ಮೋಸ್ಟ್ಲಿ ಏನಾಗುತ್ತೆ ಜಿಡಿಪಿ ವ್ಯಾಲ್ಯೂ ಇದು ಏನಾಗುತ್ತೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅನ್ಲೆಸ್ ದೇರ್ ಇಸ್ ಎ ಕ್ರೈಸಿಸ್, ದೊಡ್ಡ ಕ್ರೈಸಿಸ್ ಬಂದ್ರೆ ಮಾತ್ರ ನಾವು ಅದನ್ನ ಗಮನಿಸಬೇಕಾಗುತ್ತೆ, ಆ ಟೈಮ್ ನಲ್ಲಿ ಜಿಡಿಪಿ ರೇಟ್ ಹೇಗಿತ್ತು ಅಂತ. ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಗೊತ್ತಾಗಿದೆ ನಿಮಗೆ, ಬಿಕಾಸ್ ಇಂಡಿಯಾಸ್ ಜಿಡಿಪಿ ಗ್ರೋತ್ ರೇಟ್ ವೆಂಟ್ ಅಪ್ ಅಂಡ್ ಡೌನ್. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಬಿಕಾಸ್ ಜಿಡಿಪಿ ಕೆಪ್ಟ್ ಗ್ರೋವಿಂಗ್ ಇನ್ ರುಪೀಸ್. ಇಪ್ ನೋಡ್ಕೊಳ್ಳಿ, ರೀಡ್ ಕೇರ್ಫುಲಿ. ಗ್ರೋತ್ ರೇಟ್ ಚೇಂಜ್ ಪರ್ಸೆಂಟೇಜ್ ಇದು. ಟೋಟಲ್ ಜಿಡಿಪಿ ಸೈಜ್ ಆರ್ ಡಿಫ್ರೆಂಟ್ ಥಿಂಗ್. ಸೈಜ್ ಮತ್ತೆ ಪರ್ಸೆಂಟೇಜ್ ಅಥವಾ ರೇಟು ಬೇರೆ ಬೇರೆ. ಸಬ್ಸ್ಟಿಟ್ಯೂಷನ್ ಆಫ್ ಸ್ಟೀಲ್ ಫಾರ್ ವುಡನ್ ಫ್ಲಬ್ಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಮೂರನೇ ಕ್ವಶನ್ ನೋಡ್ತಾ ಇರೋದು, ಸರಿಯಾಗಿ ನೋಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಆಫ್ ಸ್ಟೀಲ್ ಫಾರ್ ವುಡನ್ ಫ್ಲಬ್ಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಈಗ ಕೃಷಿಯಲ್ಲಿ ನೇಗಿಲಿರುತ್ತಲ್ವಾ, ಇಷ್ಟು ದಿನ ವುಡನ್ ಫ್ಲಬ್ಸ್ ಯೂಸ್ ಮಾಡ್ಕೊಂಡು ಅಂದ್ರೆ ಮರದ ನೇಗಿಲನ್ನ ಯೂಸ್ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ಈಗ ಸ್ಟೀಲ್ ಅಂದ್ರೆ ಬೇರೆ ಸ್ಟೀಲಿನ ನೇಗಿಲನ್ನ ಯೂಸ್ ಮಾಡಿದ್ರೆ ಅದು ಯಾವ್ದಕ್ಕೆ ಎಕ್ಸಾಂಪಲ್? ಅದರಿಂದ ಏನಾಗುತ್ತೆ, ಲೇಬರ್ ಆಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಕ್ಯಾಪಿಟಲ್ ರೆಡ್ಯೂಸಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ನನ್ ಆಫ್ ದಿ ಅಬೋವ್. ಇದರಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ. ಮೊದಲು ಅರ್ಥ ನೋಡ್ಕೊಳ್ಳೋಣ. ಲೇಬರ್ ಆಗ್ಯುಮೆಂಟಿಂಗ್ ಅಂತಂದ್ರೆ ಮೇಕ್ಸ್ ವರ್ಕರ್ಸ್ ಮೋರ್ ಎಫಿಷಿಯಂಟ್. ಆಗ್ಯುಮೆಂಟ್ ಅಂದ್ರೆ ಸ್ವಲ್ಪ ಎಫಿಷಿಯಂಟ್ ಆಗಿ ಮಾಡೋದು, ಅವರನ್ನ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡೋ ತರ ಅಡ್ವಾನ್ಸ್ ಮೆಥಡ್ ಅನ್ನ ಅವರಿಗೆ ಕೊಡೋದು. ಲೇಬರ್ ಅಂತಂದ್ರೆ ವರ್ಕರ್ಸ್, ವರ್ಕರ್ಸ್ ಅನ್ನ ಮೋರ್ ಎಫಿಷಿಯಂಟ್ ಮಾಡೋದು ಲೇಬರ್ ಆಗ್ಯುಮೆಂಟಿಂಗ್. ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಅಂತಂದ್ರೆ ಮೇಕ್ಸ್ ಮಷೀನ್ಸ್ ಟೂಲ್ಸ್ ಮೋರ್ ಪ್ರೊಡಕ್ಟಿವ್. ಅಂದ್ರೆ ಬೇರೆ ಬೇರೆ ಸಾಧನಗಳನ್ನ ಉಪಯೋಗಿಸ್ತಾ ಇರ್ತೇವಲ್ವಾ ಯಾವುದೇ ಒಂದು ಕೆಲಸದಲ್ಲಿ, ಆ ಸಾಧನಗಳ ಉತ್ಪಾದಕತೆಯನ್ನ ಅಥವಾ ಸಾಧನಗಳ ಕ್ಷಮತೆಯನ್ನ ಹೆಚ್ಚಿಸೋದು ಕ್ಯಾಪಿಟಲ್ ಆಗ್ಯುಮೆಂಟಿಂಗ್. ಕ್ಯಾಪಿಟಲ್ ರೆಡ್ಯೂಸಿಂಗ್ ಅಂತಂದ್ರೆ ರೆಡ್ಯೂಸ್ ದ ನೀಡ್ ಫಾರ್ ಮಷಿನರಿ. ಈಗ ಮಷಿನ್ಗಳೇ ಬೇಕಾಗಿಲ್ಲ, ಮಷಿನ್ಗಳ ಸಂಖ್ಯೆಯನ್ನ ಮಷಿನ್ ಅನ್ನ ಪ್ರಮಾಣವನ್ನ ಕಡಿಮೆ ಮಾಡೋದು, ಅದು ಕ್ಯಾಪಿಟಲ್ ರೆಡ್ಯೂಸಿಂಗ್. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ವುಡನ್ ಫ್ಲಾಕ್ ಬದಲು ಮರದ ನೇಗಿಲ್ ಬದಲು ಸ್ಟೀಲ್ ನೇಗಿಲ್ ಬರ್ತಾ ಇದೆ. ಇದು ಲೇಬರಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಆದ್ರೆ ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಅಂದ್ರೆ ಮೊದಲು ಇರೋ ಮಷಿನರಿಯನ್ನ ನಾವು ಸಾಧನವನ್ನ ಇನ್ನಷ್ಟು ವೃದ್ಧಿಸಿದ್ದೇವೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು, ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಇನ್ನೊಂದ್ಸಾರಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ವಾಟ್ ಇಸ್ ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್? ದಿಸ್ ಮೀನ್ಸ್ ಇಂಪ್ರೂವಿಂಗ್ ಟೂಲ್ಸ್, ಮಷೀನ್ಸ್ ಆರ್ ಇಕ್ವಿಪ್ಮೆಂಟ್ ಟು ಮೇಕ್ ದೆಮ್ ಮೋರ್ ಎಫಿಷಿಯಂಟ್. ಸಾಧನಗಳನ್ನ ಇನ್ನಷ್ಟು ದಕ್ಷತೆಯಿಂದ ಉಪಯೋಗಿಸೋ ತರ ನಾವು ಹೊಸ ವಿಧಾನಗಳನ್ನ ಕಂಡುಹಿಡ್ಕೊಳ್ಳೋದು. ಸೇಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಟೂಲ್ಸ್ ಆರ್ ಮಷೀನ್ಸ್ ಪ್ರೊಡ್ಯೂಸಸ್ ಮೋರ್ ಔಟ್ಪುಟ್ ಡ್ಯೂ ಟು ಬೆಟರ್ ಟೆಕ್ನಾಲಜಿ. ಮೊದಲಿರೋದು ನೇಗಿಲೆ, ಈಗಿರೋದು ನೇಗಿಲೆ, ಆದ್ರೆ ಮೊದಲಿರೋದು ವುಡನ್ ಇಂದಾಗಿತ್ತು, ಮರದಾಗಿತ್ತು, ಈಗ ಸ್ಟೀಲ್ ಇಂದಾಗಿದೆ. ಆದ್ರೆ ಔಟ್ಪುಟ್ ಹೆಚ್ಚಾಗ್ತಾ ಇದೆ, ಯಾಕೆಂದ್ರೆ ಇದು ಬೆಟರ್ ಟೆಕ್ನಾಲಜಿ, ಇದು ಬಹಳ ಕ್ಷಮತೆಯನ್ನು ಹೆಚ್ಚು ಹೊಂದಿರುತ್ತೆ. ವೈ ಸ್ಟೀಲ್ ಫ್ಲಫ್ ಆನ್ ಎಕ್ಸಾಂಪಲ್? ಯಾಕೆ ಇದು ಎಕ್ಸಾಂಪಲ್ ಅಂತಂದ್ರೆ ಸ್ಟೀಲ್ ಫ್ಲಫ್ ಇಸ್ ಸ್ಟ್ರಾಂಗರ್ ಅಂಡ್ ಮೋರ್ ಎಫಿಷಿಯಂಟ್ ಇನ್ ವುಡನ್ ಫ್ಲಫ್. ಸ್ಟೀಲಿನ ನೇಗಿಲಿಗೆ ಹೆಚ್ಚು ಎಫಿಷಿಯನ್ಸಿ ಇರುತ್ತೆ. ಫಾರ್ಮರ್ಸ್ ಯೂಸಿಂಗ್ ದ ಸೇಮ್ ಲ್ಯಾಂಡ್ ಅಂಡ್ ಲೇಬರ್ ಕ್ಯಾನ್ ನೌ ಪ್ರೊಡ್ಯೂಸ್ ಮೋರ್ ಕ್ರಾಪ್ಸ್. ಇಲ್ಲಿ ನೋಡಿ, ಸೇಮ್ ಲ್ಯಾಂಡ್ ಇದೆ, ಅದೇ ಭೂಮಿ, ಅದೇ ಕೆಲಸಗಾರರು, ಆದ್ರೆ ಕ್ರಾಪ್ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈಗ ಸ್ಟೀಲ್ ಫ್ಲಫ್ ಅನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ದಿಸ್ ಮೀನ್ಸ್ ಕ್ಯಾಪಿಟಲ್, ದ ಫ್ಲಫ್ ಇಸ್ ಬೀಯಿಂಗ್ ಯೂಸ್ಡ್ ಮೋರ್ ಎಫೆಕ್ಟಿವ್ಲಿ, ವಿಚ್ ಫಿಟ್ಸ್ ದ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಪ್ರೋಗ್ರೆಸ್. ಏನಾಗ್ತಾ ಇದೆ, ಇಲ್ಲಿ ಇರೋ ನೇಗಿಲನ್ನ ಇನ್ನಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಹೊಸ ನೇಗಿಲನ್ನ ತಂದು, ಹಾಗಾಗಿ ಅದು ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಪ್ರೋಗ್ರೆಸ್. ವೈ ನಾಟ್ ದಿ ಅದರ್ ಆಪ್ಷನ್? ಯಾಕೆ ಬೇರೆ ಆಪ್ಷನ್ ಅಲ್ಲ ಲೇಬರ್ ಆಗ್ಯುಮೆಂಟಿಂಗ್ ಪ್ರೋಗ್ರೆಸ್? ದಿಸ್ ವುಡ್ ಮೀನ್ ಮೇಕಿಂಗ್ ದ ವರ್ಕರ್ಸ್ ಮೋರ್ ಪ್ರೊಡಕ್ಟಿವ್. ಒಂದು ವೇಳೆ ನಾವು ಲೇಬರ್ ಆಗ್ಯುಮೆಂಟಿಂಗ್ ಪ್ರೋಗ್ರೆಸ್ ಅಂತ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇರೋ ವರ್ಕರ್ ಗಳು ಇರ್ತಾರಲ್ವಾ, ಲೇಬರ್ಗಳು, ಅವರ ಎಫಿಷಿಯನ್ಸಿನ ಹೆಚ್ಚು ಮಾಡಬೇಕಾಗಿತ್ತು. ಅಂದ್ರೆ ಅವರಿಗೆ ಬೇರೆ ಟ್ರೈನಿಂಗ್ ಕೊಡೋದು ಅಥವಾ ಹೇಗೆ ಅವರ ಪ್ರೊಡಕ್ಟಿವ್ ಹೆಚ್ಚು ಮಾಡೋದು. ನೇಗಿಲ್ ಚೇಂಜ್ ಮಾಡಿದ ಮಾತ್ರಕ್ಕೆ ಅವರ ಪ್ರೊಡಕ್ಟಿವಿಟಿ ಏನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಮೊದಲೇ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಕ್ಯಾಪಿಟಲ್ ರೆಡ್ಯೂಸಿಂಗ್ ಪ್ರೋಗ್ರೆಸ್. ದಿಸ್ ಚೇಂಜ್ ಡಸಂಟ್ ರೆಡ್ಯೂಸ್ ದಿ ನೀಡ್ ಫಾರ್ ಟೂಲ್ಸ್, ಇಟ್ ಇಂಪ್ರೂವ್ಸ್ ದೆಮ್. ಈಗ ನೇಗಿಲನ್ನೇ ನಾವು ತಗೊಂಡಿರೋದು, ಬೇರೆ ಬೇರೆ ಯಾವುದೋ ಒಂದು ವಸ್ತುಗಳನ್ನ ಅಥವಾ ನೇಗಿಲನ್ನೇ ನಾವು ಬಿಟ್ಟು ಬೇರೆ ಯಾವ್ದನ್ನು ಹಿಡ್ಕೊಂಡಿಲ್ಲ, ಅಥವಾ ನೇಗಿಲ ಬದಲು ನಾವು ಬೇರೆ ಯಾವ್ದನ್ನು ಇಲ್ಲಿ ಜಾರಿಗೊಳಿಸ್ತಾ ಇಲ್ಲ. ಡಸಂಟ್ ರೆಡ್ಯೂಸ್ ದಿ ನೀಡ್ ಫಾರ್ ಟೂಲ್ಸ್. ಟೂಲ್ಸ್ ಅನ್ನ ಅವಶ್ಯಕತೆ ಈಗಲೂ ಇದೆ ನಮಗೆ, ಆದ್ರೆ ಇಂಪ್ರೂವ್ ಆಗಿದೆ ಇಲ್ಲಿ. ಹಾಗಾಗಿ ಕ್ಯಾಪಿಟಲ್ ರೆಡ್ಯೂಸಿಂಗ್ ಪ್ರೋಗ್ರೆಸ್ ಅಲ್ಲ ಇದು.
ಈ ಟೇಕ್ಅವೇಸ್ ನೋಡ್ಕೊಳ್ಳಿ. ಕ್ಯಾಪಿಟಲ್ ಆಗ್ಯುಮೆಂಟಿಂಗ್ ಪ್ರೋಗ್ರೆಸ್ ಇಂಪ್ರೂವ್ಸ್ ದಿ ಮಷೀನ್ಸ್ ಟೂಲ್ಸ್ ಮೇಕಿಂಗ್ ದಮ್ ಮೋರ್ ಪ್ರೊಡಕ್ಟಿವ್. ಅರ್ಥ ಆಗಿದೆ ಅಂತ ಇಟ್ಕೊಳ್ತಾನೆ. ಸ್ಟೀಲ್ ಫ್ಲಫ್ ಇಸ್ ವೆರಿ ಎಫಿಷಿಯಂಟ್ ದೆನ್ ವುಡನ್ ಫ್ಲಫ್ ಬಿಕಾಸ್ ಇನ್ಕ್ರೀಸಸ್ ಎಫಿಷಿಯನ್ಸಿ ವಿತೌಟ್ ಇನ್ಕ್ರೀಸಿಂಗ್ ಲೇಬರ್ ಆರ್ ಲ್ಯಾಂಡ್. ಜನರನ್ನ, ಕೆಲಸಗಾರರನ್ನ ಅಥವಾ ಭೂಮಿಯನ್ನ ಅವಶ್ಯಕತೆಯನ್ನು ಹೆಚ್ಚಿಸಿದೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಇದರಿಂದ. ಹಾಗಾಗಿ ಟಿಪ್ ನೋಡ್ಕೊಳ್ಳಿ. ವೆನ್ ಎವರ್ ಅ ಕ್ವಶನ್ ಆಸ್ಕ್ಸ್ ಅಬೌಟ್ ಟೆಕ್ನಾಲಜಿ ಅಂಡ್ ಪ್ರೊಡಕ್ಷನ್, ಥಿಂಕ್ ಅಬೌಟ್ ವಾಟ್ ಇಸ್ ಬಿಕಮಿಂಗ್ ಮೋರ್ ಎಫಿಷಿಯಂಟ್, ಲೇಬರ್ ಆರ್ ಕ್ಯಾಪಿಟಲ್. ಯಾವುದೇ ಹೊಸ ಟೆಕ್ನಾಲಜಿ ಬಂತು ಅಂತಾದ್ರೆ ಈಗ ಯಾವುದಕ್ಕೆ ಹೆಚ್ಚು ಪ್ರೊಡಕ್ಟಿವಿಟಿ, ಯಾವುದರಲ್ಲಿ ಎಫಿಷಿಯನ್ಸಿ ಹೆಚ್ಚಾಗ್ತಾ ಇದೆ, ಲೇಬರ್ನ ಎಫಿಷಿಯನ್ಸಿ ಹೆಚ್ಚಾಗ್ತಾ ಇದೆಯಾ ಅಥವಾ ಕ್ಯಾಪಿಟಲ್ನ ಎಫಿಷಿಯನ್ಸಿ ಹೆಚ್ಚಾಗ್ತಾ ಇದೆಯಾ ಅನ್ನೋದನ್ನ ಥಿಂಕ್ ಮಾಡಿ. ಮುಂದಿನ ಕ್ವಶನ್, ಇನ್ಕ್ರೀಸ್ ಇನ್ ಅಬ್ಸಲ್ಯೂಟ್ ಅಂಡ್ ಪರ್ ಕ್ಯಾಪಿಟಾ ರಿಯಲ್ GNP ಡು ನಾಟ್ ಕೊನೋಟ್ ಹೈಯರ್ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಏನ್ ಹೇಳುತ್ತೆ, ಅಬ್ಸಲ್ಯೂಟ್ ಮತ್ತೆ ಪರ್ ಕ್ಯಾಪಿಟಾ ರಿಯಲ್ GNP ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಅದರ ಅರ್ಥ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅಂತಲ್ಲ. ಇಫ್ ಯಾವಾಗ ಇಂಡಸ್ಟ್ರಿಯಲ್ ಔಟ್ಪುಟ್ ಫೇಲ್ಸ್ ಟು ಕೀಪ್ ಫೇಸ್ ವಿತ್ ಅಗ್ರಿಕಲ್ಚರಲ್ ಔಟ್ಪುಟ್, agricultural output fails to keep pace with industrial output, poverty and unemployment increases, imports grow faster than export. ನೋಡ್ತಾ ಹೋಗೋಣ. ಮೊದಲನೇ ಕರೆಕ್ಟ್ ಆನ್ಸರ್ ಪವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್. ನೋಡ್ ಹೇಗೆ ಎಕ್ಸ್ಪ್ಲನೇಷನ್ ನೋಡೋಣ ಮೊದಲು. ವಾಟ್ ಇಸ್ GNP? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನು? ಇಟ್ ಮೆಜರ್ಸ್ ದ ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಕಂಟ್ರಿ ರೆಸಿಡೆಂಟ್ಸ್ ಇನ್ಕ್ಲೂಡಿಂಗ್ ಅರ್ನಿಂಗ್ಸ್ ಫ್ರಮ್ ಅಬ್ರಾಡ್. ಒಂದು ದೇಶ ಆ ದೇಶದ ಎಲ್ಲ ರೆಸಿಡೆಂಟ್ಗಳಿಂದ, ದೇಶದ ನಿವಾಸಿಗಳಿಂದ ಗಳಿಸ್ತಾ ಇರುವಂತಹ ಆದಾಯ ಯಾವ್ದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ? ಅರ್ನಿಂಗ್ ಫ್ರಮ್ ದಿ ಅಬ್ರಾಡ್ ಆಲ್ಸೋ. GNP ಇನ್ಕ್ರೀಸಸ್, ಇಟ್ ಯೂಶುವಲಿ ಸಜೆಸ್ಟ್ ಎಕನಾಮಿ ಇಸ್ ಗ್ರೋವಿಂಗ್. GNP ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಆರ್ಥಿಕತೆ ಬೆಳೀತಾ ಇದೆ ಅಂತ ಅರ್ಥ. ವೈ ಡಸಂಟ್ GNP ಅಲೋನ್ ಇಂಡಿಕೇಟ್ ಡೆವಲಪ್ಮೆಂಟ್? ಯಾಕೆ GNP ಇಂದ ಮಾತ್ರ ನಾವು ಡೆವಲಪ್ಮೆಂಟ್ ಅನ್ನು ಅಳಿಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಜಸ್ಟ್ ಬಿಕಾಸ್ ಕಂಟ್ರೀಸ್ ಟೋಟಲ್ ಇನ್ಕಮ್ GNP ರೈಸಸ್ ಡಸಂಟ್ ಮೀನ್ ಎವ್ರಿ ಒನ್ ಬೆನಿಫಿಟ್ಸ್. GNP ಹೆಚ್ಚಾಗ್ತಾ ಇದೆ ಅಂದ ಮಾತ್ರಕ್ಕೆ ಎಲ್ರಿಗೂ ಅದರ ಅವಕಾಶಗಳು, ಅದರ ಉಪಯೋಗಗಳು ಸಿಗ್ತಾ ಇದೆ ಅಂತ ಅಲ್ಲ. ಇಫ್ ಮೋಸ್ಟ್ ಆಫ್ ದ ಇನ್ಕಮ್ ಗ್ರೋತ್ ಇಸ್ ಗೋಯಿಂಗ್ ಟು ದ ರಿಚ್ ವೆಲ್ ಪವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್, ಟ್ರೂ ಎಕನಾಮಿಕ್ ಡೆವಲಪ್ಮೆಂಟ್ ಇಸಂಟ್ ಹ್ಯಾಪನಿಂಗ್. ಮೊದಲೇ ನೋಡಿದ್ವಲ್ವಾ, ಈಗ ರಿಯಲ್ GNP ಅದು ಹೆಚ್ಚಾಗ್ತಾನೆ ಇದೆ, ಆದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್, ಬಡತನ ಮತ್ತು ನಿರುದ್ಯೋಗ ಹಾಗೆ ಇದೆ. ಹಾಗಿದ್ದಾಗ ಡೆವಲಪ್ಮೆಂಟ್ ಆಗೋದಿಲ್ಲ, ಆರ್ಥಿಕ ಬೆಳವಣಿಗೆ ಆಗ್ತಾ ಇರೋದಿಲ್ಲ. ವೈ ಆಪ್ಷನ್ ಸಿ ಇಸ್ ಕರೆಕ್ಟ್? ರಿಯಲ್ ಡೆವಲಪ್ಮೆಂಟ್ ಮೀನ್ಸ್ ಇಂಪ್ರೂವ್ಡ್ ಲಿವಿಂಗ್ ಸ್ಟ್ಯಾಂಡರ್ಡ್ ಫಾರ್ ಆಲ್. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಗ್ರೋತ್ ಅಲ್ಲ. ರಿಯಲ್ ಡೆವಲಪ್ಮೆಂಟ್ ಅಂತಂದ್ರೆ ಪ್ರತಿಯೊಬ್ಬರ ದೇಶದ ನಿವಾಸಿಗಳ ಎಲ್ಲರ ಲಿವಿಂಗ್ ಸ್ಟ್ಯಾಂಡರ್ಡ್ ಅನ್ನ, ಜೀವನದ ಮೌಲ್ಯವನ್ನ ಅಥವಾ ಜೀವನಾಧಾರವನ್ನ ಹೆಚ್ಚು ಮಾಡೋದು. ನಾಟ್ ಜಸ್ಟ್ ಅ ಫ್ಯೂ, ಕೇವಲ ಶ್ರೀಮಂತರ ಬದುಕಿನ ಗುಣಮಟ್ಟ ಹೆಚ್ಚಾಗೋದಲ್ಲ, ಪ್ರತಿಯೊಬ್ಬರು ಸಹ ಒಳ್ಳೆಯ ಗುಣಮಟ್ಟದ ಬದುಕನ್ನ ಹೊಂದೋದು. ಇಫ್ ಪವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ರೈಸ್, ಮೆನಿ ಪೀಪಲ್ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಇವನ್ ಇಫ್ GNP ಇಸ್ ಗ್ರೋವಿಂಗ್. ಈಗ ಒಂದು ವೇಳೆ ನಿರುದ್ಯೋಗ ಮತ್ತೆ ಬಡತನ ಹೆಚ್ಚಾಗ್ತಾ ಇದೆ ಅಂತಾದ್ರೆ ಅದರ ಅರ್ಥ ಏನು? ಎಷ್ಟೋ ಜನ ಇನ್ನೂ ಸಹ ಕಷ್ಟಪಡ್ತಾ ಇದ್ದಾರೆ, GNP ಗ್ರೋ ಆಗ್ತಾ ಇದ್ರು ಸಹ. ಎಕನಾಮಿಕ್ ಗ್ರೋತ್ ಇಸ್ ನಾಟ್ ಈಕ್ವಲ್ ಟು ಡೆವಲಪ್ಮೆಂಟ್ ಅನ್ಲೆಸ್ ಇಟ್ ಬೆನಿಫಿಟ್ಸ್ ದಿ ಮೆಜಾರಿಟಿ. ದೇಶದ ಬಹುಪಾಲು ಜನರಿಗೆ ಅದರಿಂದ ಉಪಯೋಗಗಳು ದೊರೆತಾ ಇಲ್ಲ ಅಂತಾದ್ರೆ, ಅಥವಾ ದೇಶದ ಬಹುಪಾಲು ಜನರಿಗೆ ಸರಿಯಾದ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಉದ್ಯೋಗ, ಬಡತನ ಹೋಗಲಾಡಿಸೋದು, ಈ ಎಲ್ಲ ಕಾರ್ಯಗಳು ಅದರಿಂದ ಆಗ್ತಾ ಇಲ್ಲ ಅಂತ ಆದ್ರೆ ಗ್ರೋತ್ ಅಂದ್ರೆ ಡೆವಲಪ್ಮೆಂಟ್ ಅಲ್ಲ. ಕೇವಲ ಗ್ರೋತ್ ಆಗಿದೆ ಅಂತ ಮಾತ್ರಕ್ಕೆ ನಾವು ಡೆವಲಪ್ಮೆಂಟ್ ಆಗಿದ್ದೀವಿ ಅಥವಾ ಡೆವಲಪ್ ಆಗಿದ್ದೀವಿ ಅಂತ ಅದರ ಅರ್ಥ ಅಲ್ಲ. ಆದ್ರೆ ಬೇರೆ ಆಪ್ಷನ್ ಯಾಕೆ ಅಲ್ಲ ಅಂತಂದ್ರೆ, ಎ ಅಂಡ್ ಬಿ ಅಲ್ಲಿ ಏನ್ ಹೇಳ್ತಾರೆ? ಮಿಸ್ ಮ್ಯಾಚ್ ಬಿಟ್ವೀನ್ ಇಂಡಸ್ಟ್ರಿಯಲ್ ಅಂಡ್ ಅಗ್ರಿಕಲ್ಚರಲ್ ಗ್ರೋತ್ ಡಸಂಟ್ ನೆಸೆಸರಿಲಿ ಸ್ಟಾಪ್ ಡೆವಲಪ್ಮೆಂಟ್. ಈಗ ಅಗ್ರಿಕಲ್ಚರ್ ಇದೆ ಮತ್ತೆ ಇಂಡಸ್ಟ್ರಿ ಇದೆ, ಅದು ಬೇರೆ ಬೇರೆ ಡೆವಲಪ್ಮೆಂಟ್ ರೇಟ್ ಅಲ್ಲಿ ಬೆಳೀತಾ ಇದೆ, ಗ್ರೋತ್ ರೇಟ್ ಅಲ್ಲಿ ಬೆಳೀತಾ ಇದೆ. ಅದು ಎರಡಕ್ಕೆ ಸಂಬಂಧ ಇರೋದಿಲ್ಲ ಅಂತಂದ್ರೆ ಬೋತ್ ಸೆಕ್ಟರ್ ಕ್ಯಾನ್ ಗ್ರೋ ಅಟ್ ಡಿಫರೆಂಟ್ ರೇಟ್ಸ್. ಬೇರೆ ಬೇರೆ ರೇಟ್ ನಲ್ಲಿ ಅವು ಬೆಳಿಬಹುದು, ಅದು ಸಾಧ್ಯತೆ ಇದೆ ಅಲ್ವಾ. ಇನ್ನು ಡಿ ಏನ್ ಹೇಳುತ್ತೆ? ಬೈಯಿಂಗ್ ಮೋರ್ ಫ್ರಮ್ ಅದರ್ ಕಂಟ್ರೀಸ್ ಇಂಪೋರ್ಟ್ಸ್ ಅಂಡ್ ಸೆಲ್ಲಿಂಗ್ ಟು ದೆಮ್. ಇಂಪೋರ್ಟ್ ಹೆಚ್ಚಿದೆ ಮತ್ತೆ ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ. ಇಟ್ ಕ್ಯಾನ್ ಹರ್ಟ್ ದ ಎಕಾನಮಿ. ಎಕಾನಮಿಗೆ ಅದು ಕೆಲವೊಂದು ಸಮಸ್ಯೆಗಳನ್ನ ತಂದೊಡ್ಡಬಹುದು, ಬಟ್ ಇಟ್ ಡಸಂಟ್ ನೆಸೆಸರಿಲಿ ಮೀನ್ ಪೀಪಲ್ ಲಿವ್ಸ್ ಆರ್ ಗೆಟಿಂಗ್ ವರ್ಸ್. ಇಂಪೋರ್ಟ್ ಹೆಚ್ಚಾಗ್ತಿದೆ ಅಂತ ಮಾತ್ರಕ್ಕೆ ಜನರ ಜೀವನ ಮಟ್ಟ ಕುಸಿತಾ ಇದೆ ಅಂತ ಅದರ ಅರ್ಥ ಅಲ್ಲ. ಕೀ ಟೇಕ್ಅವೇಸ್ ಏನು? GNP ಗ್ರೋತ್ ಅಲೋನ್ ಡಸಂಟ್ ಮೀನ್ ಟ್ರೂ ಎಕನಾಮಿಕ್ ಡೆವಲಪ್ಮೆಂಟ್. ಜಸ್ಟ್ GNP ಗ್ರೋತ್ ರೇಟ್ ಇಂದ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡೆವಲಪ್ಮೆಂಟ್ ಮಸ್ಟ್ ರೆಡ್ಯೂಸ್ ಪವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಮುಖ್ಯವಾಗಿ ಡೆವಲಪ್ಮೆಂಟ್ ಅಂತ ಹೇಳಬೇಕಾದ್ರೆ ಬಡತನ ನಿವಾರಣೆ ಆಗಬೇಕು, ನಿರುದ್ಯೋಗನೂ ಕಡಿಮೆ ಆಗಬೇಕು. ನಾಟ್ ಜಸ್ಟ್ ಇನ್ಕ್ರೀಸ್ ಟೋಟಲ್ ಇನ್ಕಮ್. ದೇಶದ ಒಟ್ಟು ಆದಾಯ ಇನ್ಕ್ರೀಸ್ ಆದ್ರೆ ಸಾಕಾಗೋದಿಲ್ಲ, ಪ್ರತಿಯೊಬ್ಬರ ಜೀವನ ಮಟ್ಟವೂ ಸುಧಾರಿಸಬೇಕು. ಹಾಗಾಗಿ ಟಿಪ್ ನೋಡ್ಕೊಳ್ಳಿ, ಎಕನಾಮಿಕ್ ಗ್ರೋತ್ ಇಸ್ ಅ ಕ್ವಾಂಟಿಟೇಟಿವ್ ಕಾನ್ಸೆಪ್ಟ್
ಗ್ರೋತ್ ಅನ್ನ ಯಾವಾಗಲೂ ನಾವು ನಂಬರ್ಗಳಲ್ಲಿ ಹೇಳ್ತೇವೆ. ಗ್ರೋತ್ ರೇಟ್ ಅಂತ ಕೇಳಿರ್ತೀವಲ್ವಾ ನಾವು. ಗ್ರೋತ್ ಅನ್ನ ರೇಟ್ ಅಥವಾ ಪರ್ಸೆಂಟೇಜ್ ನಂಬರ್ಗಳಲ್ಲಿ ಹೇಳ್ತೇವೆ. ಅದು ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್ ಮೂಲಕ ವ್ಯಕ್ತಪಡಿಸಬಹುದು ಅದನ್ನ. ವೈಲ್ ಡೆವಲಪ್ಮೆಂಟ್ ಇಸ್ ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್ ಅಂತಂದ್ರೆ ಅದಕ್ಕೆ ಒಂದು ಗುಣಮಟ್ಟ ಇರುತ್ತೆ. ನೀವು ಯಾವುದು ನಂಬರ್ ಕೊಟ್ಟು ಅದನ್ನ ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಬೆಟರ್ ಲಿವಿಂಗ್ ಕಂಡೀಷನ್ ಫಾರ್ ಆಲ್ ಇದನ್ನ ಯಾವ ರೀತಿ ಹೇಳ್ತೀರಾ? ಅಂದ್ರೆ ಒಂದು ಇಂತಿಷ್ಟು ಜನರ ಜೀವನ ಮಟ್ಟ ಸುಧಾರಿಸಿದೆ ಅಂತ ಹೇಳಲಿಕ್ಕಾಗಲ್ಲ. ಅದು ನಮ್ಗೆ ಕಾಣಿಸ್ಬೇಕು, ನಮಗೆ ಅರಿವಾಗಬೇಕು ಅದು. ಅದಕ್ಕೆ ಕ್ವಾಲಿಟೇಟಿವ್ ಅಂತ ಹೇಳ್ತಾರೆ. ಗ್ರೋತ್ ಇಸ್ ಕ್ವಾಂಟಿಟೇಟಿವ್, ಡೆವಲಪ್ಮೆಂಟ್ ಇಸ್ ಕ್ವಾಲಿಟೇಟಿವ್. ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಎಕನಾಮಿಕ್ ಟರ್ಮ್ಸ್ ಅನ್ನ ಒಂದ್ಸರಿ ನೋಡ್ಬಿಡೋಣ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಜಿಎನ್ಪಿ ಅಂದ್ರೆ ಏನು? ಟೋಟಲ್ ಇನ್ಕಮ್ ಅರ್ನ್ಡ್ ಬೈ ಅ ಕಂಟ್ರೀಸ್ ರೆಸಿಡೆಂಟ್ಸ್ ಬೋತ್ ಇನ್ಸೈಡ್ ದಿ ಕಂಟ್ರಿ ಅಂಡ್ ಅಬ್ರಾಡ್. ಜಿಎನ್ಪಿ ಅಂತಂದ್ರೆ ಕಂಟ್ರಿಯ ಎಲ್ಲ ನಿವಾಸಿಗಳಿಂದ ಬಂದಂತಹ ಆದಾಯ. ಆ ದೇಶದ ಒಳಗಿರಬಹುದು ಅವರು ಅಥವಾ ಅಬ್ರಾಡ್ ಆಗಿರಬಹುದು, ಬೇರೆ ದೇಶದಲ್ಲಿ ಇರಬಹುದು. ಫಾರ್ ಎಕ್ಸಾಂಪಲ್, ಇಫ್ ಅನ್ ಇಂಡಿಯನ್ ಕಂಪನಿ ಅರ್ನ್ಸ್ ಪ್ರಾಫಿಟ್ ಇನ್ ದ USA, ಇಟ್ ಇನ್ಕಮ್ ಇಸ್ ಇನ್ಕ್ಲೂಡ್ ಇನ್ ಇಂಡಿಯಾಸ್ ಜಿಎನ್ಪಿ. ಭಾರತದ ಯಾವುದೋ ಒಂದು ಕಂಪನಿ ಅಮೆರಿಕಾದಿಂದ ಆದಾಯ ಗಳಿಸ್ತಾ ಇದೆ ಅಥವಾ ಅಲ್ಲಿದ್ದು ಆದಾಯ ಗಳಿಸ್ತಾ ಇದೆ ಅಥವಾ ಲಾಭ ಗಳಿಸ್ತಾ ಇದೆ ಅಂತಾದ್ರೆ ಅದನ್ನು ಸಹ ನಾವು ಜಿಎನ್ಪಿ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಇನ್ನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿಡಿಪಿ ಇದೇನು? ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಕಂಟ್ರೀಸ್ ಬಾರ್ಡರ್ಸ್ ಇನ್ ಇಯರ್ ಆರ್ ಕ್ವಾರ್ಟರ್. ಒಂದು ವರ್ಷದ ಅವಧಿಯಲ್ಲಿ ಅಥವಾ ಒಂದು ಕ್ವಾರ್ಟರ್ ಅವಧಿಯಲ್ಲಿ ಒಂದು ಆ ದೇಶದ ಗಡಿಯ ಒಳಗೆ, ಆ ದೇಶದ ಪ್ರದೇಶದ ಒಳಗಡೆ ಎಷ್ಟು ಗೂಡ್ಸ್ ಮತ್ತೆ ಸರ್ವಿಸ್ಗಳು, ಸರಕು ಮತ್ತು ಸೇವೆಗಳು ಪ್ರೊಡ್ಯೂಸ್ ಆಗಿವೆ ಅದರ ವ್ಯಾಲ್ಯೂ ಇದೆಯಲ್ವಾ, ಒಟ್ಟು ಸರಕು ಮತ್ತು ಸೇವಾ ಆದಾಯ, ಅದಕ್ಕೆ ಏನಂತ ಕರಿತೇವೆ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಕ್ಸಾಂಪಲ್ ನೋಡಿ, ಇಫ್ ಅ ಫಾರಿನ್ ಕಂಪನಿ, ಫಾರ್ ಎಕ್ಸಾಂಪಲ್ ಟೊಯೋಟಾ ಪ್ರೊಡ್ಯೂಸಸ್ ಕಾರ್ಸ್ ಇನ್ ಇಂಡಿಯಾ, ಇಟ್ ಆಡ್ಸ್ ಟು ಇಂಡಿಯಾಸ್ ಜಿಡಿಪಿ ಬಟ್ ನಾಟ್ ಜಿಎನ್ಪಿ. ಬೇರೆ ಯಾವುದೋ ದೇಶದ ಕಂಪನಿ ನಮ್ಮ ದೇಶದ ಒಳಗಡೆ ಉತ್ಪನ್ನವನ್ನ ತಯಾರಿಸ್ತಾ ಇದೆ, ಅದನ್ನು ಸಹ ನಾವು ಜಿಡಿಪಿಗೆ ಕನ್ಸಿಡರ್ ಮಾಡ್ತೇವೆ. ಆದ್ರೆ ಜಿಎನ್ಪಿಗೆ ಅದನ್ನ ಕನ್ಸಿಡರ್ ಮಾಡಲ್ಲ. ಜಿಎನ್ಪಿ ಏನ್ ಮಾಡ್ತೇವೆ? ಕಂಟ್ರೀಸ್ ರೆಸಿಡೆಂಟ್ಸ್ಗಳು, ಭಾರತದ ನಿವಾಸಿಗಳ ಮಾತನ್ನ ಅವರನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎನ್ಡಿಪಿ ಅಂತಂದ್ರೆ ಏನು? ಜಿಡಿಪಿ ಮೈನಸ್ ಡೆಪ್ರಿಸಿಯೇಷನ್. ಜಿಡಿಪಿ ಮೊದಲು ನೋಡಿದ್ವಿ ಏನು ಅಂತ, ಅದರಲ್ಲಿ ಡೆಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡೋದು. ವಿಯರ್ ಅಂಡ್ ಟೇರ್ ಆಫ್ ಮಷೀನ್ಸ್, ಬಿಲ್ಡಿಂಗ್ಸ್ ಎಕ್ಸೆಟ್ರಾ. ಬೇರೆ ಬೇರೆ ಸಲಕರಣೆಗಳನ್ನ, ಬಿಲ್ಡಿಂಗ್ ಗಳನ್ನ ನಾವು ನಿರ್ಮಿಸಿರ್ತೇವೆ, ಉಪಯೋಗಿಸ್ತಾ ಇರ್ತೇವೆ. ಅವು ಕಾಲಕ್ರಮೇಣ ಅವು ಹಾಳಾಗ್ತಾ ಹೋಗುತ್ತೆ. ಇಂಥವುಗಳನ್ನ ನಾವು ಮೈನಸ್ ಮಾಡೋದು. ಎನ್ ಡಿ ಪಿ ಈಕ್ವಲ್ ಟು ಜಿಡಿಪಿ ಮೈನಸ್ ಡೆಪ್ರಿಸಿಯೇಷನ್. ವೈ ಇಟ್ ಮ್ಯಾಟರ್ಸ್ ಅಂತಂದ್ರೆ ಇಟ್ ಶೋಸ್ ದಿ ರಿಯಲ್ ಗ್ರೋತ್ ಆಫ್ಟರ್ ಅಕೌಂಟಿಂಗ್ ಫಾರ್ ದಿ ಏಜಿಂಗ್ ಆಫ್ ಕ್ಯಾಪಿಟಲ್. ನಿಜವಾಗ್ಲೂ ಎಷ್ಟು ಬೆಳವಣಿಗೆ ಆಗಿದೆ, ಫ್ಯಾಕ್ಟರಿ ಮಷಿನ್ಗಳೆಲ್ಲ ಹಾಳಾಗ್ತಾ ಇರುತ್ತೆ. ಆಗ ಅದನ್ನ ಕಳೆದಾಗ ಮಾತ್ರ ನಿಜವಾಗ್ಲೂ ನಾವು ಎಷ್ಟು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಾಗಿದೆ, ಒಟ್ಟು ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಾಗಿದೆ ಅಂತ ಗೊತ್ತಾಗೋದು ನಮಗೆ ಯಾವುದರಿಂದ? ಜಿಡಿಪಿಯಲ್ಲಿ ಡೆಪ್ರಿಸಿಯೇಷನ್ ನ ಕಳೆದಾಗ. ಇನ್ನು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಮೂಲಕ ಇದನ್ನ ಅಳಿತಾರೆ. ಆ ಮಾರ್ಕೆಟ್ ಪ್ರೈಸ್ಗೆ ಎಷ್ಟಿದೆ ಅಂತ. ಜಿಎನ್ಪಿ ಮೈನಸ್ ಡೆಪ್ರಿಸಿಯೇಷನ್. ಜಿಎನ್ಪಿ ಅಂತಂದ್ರೆ ಏನು? ಮೇಲೆ ನೋಡಿದ್ವಲ್ವಾ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಕಂಟ್ರಿಗಳ ರೆಸಿಡೆಂಟ್ಸ್ ಇಂದ, ನಿವಾಸಿಗಳಿಂದ ಬರೋದು. ಅದರಲ್ಲಿ ಡೆಪ್ರಿಸಿಯೇಷನ್ ಅಂತಂದ್ರೆ ಅಕೌಂಟ್ ಫಾರ್ ಕ್ಯಾಪಿಟಲ್ ವಿಯರ್ ಅಂಡ್ ಟೇರ್. ಮೊದಲೇ ಹೇಳಿದಾಗೆ ಕೆಲವೊಂದು ಸವಕಳಿ ಆಗಿರುತ್ತೆ, ಹಾಳಾಗಿರುತ್ತೆ, ಅದನ್ನ ಕಳಿಯೋದು. ಫಾರ್ಮುಲಾ ಏನು? ಎನ್ ಎನ್ ಪಿ ಈಕ್ವಲ್ ಟು ಜಿಎನ್ಪಿ ಮೈನಸ್ ಡೆಪ್ರಿಸಿಯೇಷನ್. ಅ ಬೆಟರ್ ಮೆಜರ್ ಆಫ್ ಲಾಂಗ್ ಟರ್ಮ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ದೆನ್ ಜಿಎನ್ಪಿ. ಇದರಿಂದ ನಾವು ಜಿಎನ್ಪಿ ಗಿಂತ ನಿಜವಾಗ್ಲೂ ಎಷ್ಟು ಗ್ರೋತ್ ಆಗಿದೆ ಅಥವಾ ಎಷ್ಟು ಯಾವ ರೀತಿ ಆರ್ಥಿಕತೆ ಪರ್ಫಾರ್ಮೆನ್ಸ್ ತೋರ್ತಾ ಇದೆ ಅನ್ನೋದನ್ನು ನಾವು ಹೆಚ್ಚು ಬೆಟರ್ ಆಗಿ ಮೆಷರ್ ಮಾಡಬಹುದು. ಇನ್ನು ನ್ಯಾಷನಲ್ ಇನ್ಕಮ್ ಎನ್ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್ ಮೂಲಕ ನಾವು ಇದನ್ನ ಚೆಕ್ ಮಾಡ್ತೇವೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎನ್ ಎನ್ ಪಿ ಮಾರ್ಕೆಟ್ ಪ್ರೈಸ್ ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಸಬ್ಸಿಡೀಸ್. ಫಾರ್ಮುಲಾ ಏನು? ದಿಸ್ ಇಸ್ ದಿ ರಿಯಲ್ ಇನ್ಕಮ್ ಅವೈಲೇಬಲ್ ಟು ಪೀಪಲ್ ಆಫ್ಟರ್ ಅಡ್ಜಸ್ಟಿಂಗ್ ಗವರ್ಮೆಂಟ್ ಟ್ಯಾಕ್ಸಸ್ ಅಂಡ್ ಸಬ್ಸಿಡೀಸ್. ಏನಾಗುತ್ತೆ ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಹೇಗೆ ಚೆಕ್ ಮಾಡ್ತೇವೆ? ಫಸ್ಟ್ ಎನ್ ಎನ್ ಪಿ ಮಾರ್ಕೆಟ್ ಪ್ರೈಸ್ ಇದರಲ್ಲಿ ಟ್ಯಾಕ್ಸ್ ಗಳನ್ನ ಕಳೆಯೋದು, ಸಬ್ಸಿಡಿಗಳನ್ನ ಆಡ್ ಮಾಡೋದು, ಆವಾಗ ಸಿಗೋದು ಯಾವುದು? ನ್ಯಾಷನಲ್ ಇನ್ಕಮ್. ಒಂದು ಕರೆಕ್ಟ್ ಆಗಿ ಹೇಳಿಲ್ಲ ಅನ್ಸುತ್ತೆ. ನ್ಯಾಷನಲ್ ಇನ್ಕಮ್ ಅಂತಂದ್ರೆ ಎನ್ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್. ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು? ಟ್ಯಾಕ್ಸ್ ಅನ್ನ ಕಳೆಯೋದು, ಸಬ್ಸಿಡಿಗಳನ್ನ ಆಡ್ ಮಾಡೋದು. ಏನು ಗೊತ್ತಾಗುತ್ತೆ? ರಿಯಲ್ ಇನ್ಕಮ್ ಎಷ್ಟು ಹಾಗಾದ್ರೆ ಜನರಿಗೆ ಸಿಗ್ತಾ ಇರೋದು, ಆಮೇಲೆ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಳೆದಿದ್ದೇವೆ, ಸಬ್ಸಿಡಿಗಳನ್ನ ಸೇರಿಸಿದ್ದೇವೆ, ಆಗ ನಿಜವಾಗ್ಲೂ ಜನರಿಗೆ ಎಷ್ಟು ಆದಾಯ ದೊರೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ. 5ನೇ ಕ್ವಶನ್ ಏನು ಅಂತಂದ್ರೆ, ಡಿಸ್ಪೈಟ್ ಬೀಯಿಂಗ್ ಅ ಹೈ ಸೇವಿಂಗ್ ಎಕಾನಮಿ, ಕ್ಯಾಪಿಟಲ್ ಫಾರ್ಮೇಶನ್ ಮೇ ನಾಟ್ ರಿಸಲ್ಟ್ ಇನ್ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಔಟ್ಪುಟ್ ಡ್ಯೂ ಟು. ಈಗ ಒಂದು ಕಂಟ್ರಿ ದೊಡ್ಡ ಮಟ್ಟದಲ್ಲಿ ಸೇವ್ ಮಾಡ್ತಾ ಇದೆ, ಕ್ಯಾಪಿಟಲ್ ಫಾರ್ಮೇಶನ್ ಆಗ್ತಾ ಇದೆ, ಆದ್ರೂ ಸಹ ಏನಾಗ್ತಾ ಇಲ್ಲ? ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾಕೆ? ವೀಕ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇಂದಾನ ಅಥವಾ ಇಲಿಟ್ರಸಿ ಇಂದಾನ?
ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇಂದಾನ ಅಥವಾ ಹೈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇಂದಾನ ಅಂತ ಕ್ವಶನ್. ಕರೆಕ್ಟ್ ಆನ್ಸರ್ ಇದಕ್ಕೆ ಹೈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಈಗ ಕೆಲವೊಂದು ವಿಷಯಗಳನ್ನು ನೋಡೋಣ. ವಾಟ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್? Capital formation is the process of increasing the stock of real capital in an economy like machines, factories, transport. ಒಂದು ದೇಶದ ಆರ್ಥಿಕತೆಯಲ್ಲಿ ಮಷೀನ್ಗಳು, ಫ್ಯಾಕ್ಟರಿಗಳು ಮತ್ತು ಟ್ರಾನ್ಸ್ಪೋರ್ಟೇಷನ್, ಈ ನಿಜವಾದ ಒಂದು ಕ್ಯಾಪಿಟಲ್ ಇರುತ್ತಲ್ವಾ, ಅಂದ್ರೆ ಬೇರೆ ಬೇರೆ ಹೂಡಿಕೆ ಮಾಡಿರ್ತೇವೆ, ಇಂತಹ ಹೂಡಿಕೆಗಳು ಹೆಚ್ಚಾಗಿದೆ. ಕ್ಯಾಪಿಟಲ್ ಫಾರ್ಮೇಷನ್ ಆಗೋದು ಅಂತಂದ್ರೆ ಸರಿಯಾದ ಉತ್ಪಾದನೆಗಳಲ್ಲಿ ಅಥವಾ ಬೇರೆ ಬೇರೆ ಅಂಶಗಳಲ್ಲಿ ನಾವು ಹೂಡಿಕೆ ಮಾಡಿರೋದು. ಇಟ್ ಹೆಲ್ಪ್ಸ್ ಇನ್ ಫ್ಯೂಚರ್ ಪ್ರೊಡಕ್ಷನ್ ಬೈ ಪ್ರೊವೈಡಿಂಗ್ ದ ಟೂಲ್ಸ್ ನೀಡೆಡ್ ಫಾರ್ ಪ್ರೊಡ್ಯೂಸ್ ಗುಡ್ಸ್. ಇದರೆಲ್ಲ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಸರಿಯಾದ ರೀತಿಯಲ್ಲಿ ನಾವು ಬೇರೆ ಬೇರೆ ಸರಕುಗಳನ್ನ ಉತ್ಪಾದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದ್ರೆ ಏನಂತ ನೋಡ್ಕೊಳ್ಳೋಣ. ದಿಸ್ ರೇಷಿಯೋ ಶೋಸ್ ಹೌ ಮಚ್ ಕ್ಯಾಪಿಟಲ್ ಟೂಲ್ಸ್ ಆರ್ ಮಷೀನ್ಸ್ ಇಸ್ ನೀಡೆಡ್ ಟು ಪ್ರೊಡ್ಯೂಸ್ 1 ಯೂನಿಟ್ ಆಫ್ ಔಟ್ಪುಟ್. ಈಗ ಒಂದು ಯೂನಿಟ್, ಒಂದು ಬಿಸ್ಕಿಟ್ ಪ್ಯಾಕ್ ಅನ್ನ ಅಂದ್ರೆ ಫಸ್ಟ್ ನಾವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ಬೇಕಾಗುತ್ತಪ್ಪ ಬೇರೆ ಬೇರೆದು ಅಂತ ಒಂದು ಇಟ್ಕೊಳ್ಳಿ ತಲೆಯಲ್ಲಿ. ಲೈಕ್ ಗೂಡ್ಸ್ ಆರ್ ಸರ್ವಿಸಸ್, ಒಂದು ಯೂನಿಟ್ ಯಾವುದೇ ಒಂದು ವಸ್ತುದಾಗಿರ್ಲಿ, ಒಂದು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬೇರೆ ಬೇರೆ ಕ್ಯಾಪಿಟಲ್ಗಳು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನಾವು ಯಾವುದ್ರ ಮೂಲಕ ಅಳಿತೇವೆ? ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಎಷ್ಟು ಇನ್ವೆಸ್ಟ್ ಮಾಡಿದ್ದೇವೆ, ಎಷ್ಟು ಔಟ್ಪುಟ್ ಬಂತು, ಅದರ ರೇಷಿಯೋ. ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಮೀನ್ಸ್ ಇಟ್ ಟೇಕ್ಸ್ ಮೋರ್ ಕ್ಯಾಪಿಟಲ್ ಟು ಪ್ರೊಡ್ಯೂಸ್ ಲೆಸ್ ಔಟ್ಪುಟ್. ಬಹಳ ಇನ್ವೆಸ್ಟ್ ಮಾಡಿರ್ತಾರೆ, ಆದ್ರೆ ಬರೋ ಔಟ್ಪುಟ್ ಮಾತ್ರ ಬಹಳ ಕಡಿಮೆ ಇರುತ್ತೆ. ಇದು ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಫಾರ್ ಎಕ್ಸಾಂಪಲ್, ಇಫ್ ಅ ಕಂಟ್ರಿ ನೀಡ್ಸ್ ₹4 ವರ್ತ್ ಆಫ್ ಕ್ಯಾಪಿಟಲ್, ಪ್ರೊಡ್ಯೂಸ್ ₹1 ವರ್ತ್ ಆಫ್ ಗುಡ್ಸ್. ಈಗ ₹4 ಇನ್ವೆಸ್ಟ್ ಮಾಡಿದ್ದಾರೆ, ಆದ್ರೆ ಬಂದಿರುವಂತಹ ಉತ್ಪನ್ನದ ಬೆಲೆ ಎಷ್ಟು? ₹1. ಹಾಗಾದ್ರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ 4 ಇರೋ ತರ, 4 ಇದ್ದ ಹಾಕಾಯ್ತು. ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ತುಂಬಾ ಹೆಚ್ಚಾಗಿದೆ. ಪ್ರೊಡ್ಯೂಸ್ ಮಾಡಿದ್ದು ಕೇವಲ ₹1 ಮೌಲ್ಯದ ಒಂದು ವಸ್ತು, ಇನ್ವೆಸ್ಟ್ ಮಾಡಿದ್ದು ₹4 ಅಷ್ಟು. ಹಾಗಾಗಿ ಇಫ್ ದಿಸ್ ರೇಷಿಯೋ ಇಸ್ ಹೈ, even if the country saves and invest a lot, output growth won't be as significant. ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದಷ್ಟು ನಮಗೆ ಸಿಗ್ತಾ ಇಲ್ಲ, ಕಡಿಮೆನೆ ಸಿಗ್ತಾ ಇದೆ ಅಂತ ಆದ್ರೆ, ಆವಾಗ ಎಷ್ಟೇ ಸೇವ್ ಮಾಡ್ಲಿ, ಎಷ್ಟೇ ಇನ್ವೆಸ್ಟ್ ಮಾಡ್ಲಿ, ಬರ್ತಾ ಇರುವಂತ ಬೆಳವಣಿಗೆ ಇರುತ್ತಲ್ವಾ, ಔಟ್ಪುಟ್ ಗ್ರೋತ್, ಅದು ಅಷ್ಟು ಸರಿಯಾಗಿ ಬರೋದಿಲ್ಲ. ಆವಾಗ ನಮ್ಮ ಗ್ರೋತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ವೈ ಆಪ್ಷನ್ ಡಿ ಇಸ್ ಕರೆಕ್ಟ್. ಇಫ್ ದ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇಸ್ ಹೈ, ಇಟ್ ಮೀನ್ಸ್ ದ ಕಂಟ್ರಿ ಇಸ್ ನಾಟ್ ಯೂಸಿಂಗ್ ಇಟ್ಸ್ ಕ್ಯಾಪಿಟಲ್ ಎಫಿಷಿಯೆಂಟ್ಲಿ. ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದನ್ನ ನಾವು ಸರಿಯಾಗಿ ಮಾಡ್ತಾ ಇಲ್ಲ, ಸರಿಯಾದ ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಇರೋ ಮಷಿನರಿಗಳನ್ನ, ಇರೋ ಸಾಧನಗಳನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಇದರಿಂದಾಗಿ ಔಟ್ಪುಟ್ ರೇಷಿಯೋ ಹೈ ಇದೆ, ಕ್ಯಾಪಿಟಲ್ ಮತ್ತೆ ಔಟ್ಪುಟ್ ರೇಷಿಯೋ ಹೈ ಇದೆ. ಈವನ್ ವಿತ್ ಹೈ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್, ಇನ್ಕ್ರೀಸ್ ಇನ್ ಔಟ್ಪುಟ್ ವಿಲ್ ಬಿ ಸ್ಲೋ. ಇಂಥ ಇರೋ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಇದ್ರೆ, ನಾವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು, ಎಷ್ಟೇ ಸೇವ್ ಮಾಡಿದ್ರು, ಬರೋ ಔಟ್ಪುಟ್ ಸಹ ನಮಗೆ ಬೇಕಾದ ರೀತಿ ಔಟ್ಪುಟ್ ಬರೋದಿಲ್ಲ. ದಿಸ್ ಇಸ್ ಬಿಕಾಸ್ ಅ ಲಾಟ್ ಆಫ್ ಕ್ಯಾಪಿಟಲ್ ಇಸ್ ನೀಡೆಡ್ ಫಾರ್ ಜಸ್ಟ್ ಲೀಟ್ ಔಟ್ಪುಟ್. ಅಂದ್ರೆ ಒಂದು ಯೂನಿಟ್ ಅನ್ನ ತಗೊಂಡ್ಕೊಂಡ್ರೆ ಅಷ್ಟನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಅದರ ಅರ್ಥ ಏನು? ಇರೋದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ. ಇನ್ನು ಕೀ ಟೇಕ್ ಅವೇಸ್ ನೋಡಿದ್ರೆ, ಹೈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಮೀನ್ಸ್ ಇನ್ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ಇಟ್ ಲಿಮಿಟ್ಸ್ ಗ್ರೋತ್ ಇನ್ ಔಟ್ಪುಟ್. ಮೊದಲೇ ಹೇಳಿದ್ವಲ್ವಾ, ಇರೋ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ, ಇನ್ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅದರಿಂದ ಔಟ್ಪುಟ್ ಅಲ್ಲಿ ಗ್ರೋ ಆಗ್ತಾ ಇರೋದಿಲ್ಲ. ಸೇವಿಂಗ್ಸ್ ಅಂಡ್ ಇನ್ವೆಸ್ಟಿಂಗ್ ಆರ್ ಇಂಪಾರ್ಟೆಂಟ್, ಬಟ್ ದೇ ನೀಡ್ ಟು ಬಿ ಪೇರ್ಡ್ ವಿತ್ ದಿ ಎಫಿಷಿಯಂಟ್ ಯೂಸ್ ಆಫ್ ಕ್ಯಾಪಿಟಲ್ ಫಾರ್ ಸಿಗ್ನಿಫಿಕೆಂಟ್ ಔಟ್ಪುಟ್ ಗ್ರೋತ್. ನಾವು ಯಾವ್ದು ಮಾಡಬೇಕು? ಉಳಿಕೆನೂ ಮಾಡಬೇಕು, ಸೇವಿಂಗ್ ಮಾಡಬೇಕು, ಅದ್ರ ಜೊತೆ ಹೂಡಿಕೆನೂ ಮಾಡಬೇಕು. ಅದೆರಡು ಇಂಪಾರ್ಟೆಂಟೇ. ಆದ್ರೆ ಅದ್ರ ಜೊತೆ ಇರೋ ಕ್ಯಾಪಿಟಲ್ ಅನ್ನ, ಇರೋ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡಾಗ ಮಾತ್ರ ಔಟ್ಪುಟ್ ಸಹ ಗ್ರೋತ್ ಆಗುತ್ತೆ. ನಾಳೆಗಾಗಿ ಕೆಲವು ಕ್ವಶನ್ಗಳನ್ನ ಕೊಟ್ಟಿದ್ದೇವೆ. ಅದಕ್ಕೆ ಕ್ವಶನ್ ನೋಡಿ ಥಿಂಕ್ ಮಾಡಿ, ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. Which of the following activities constitute real sector in the economy? Farmers harvesting their crops, textile mills converting raw cotton into fabrics, commercial bank lending money to a trading company, corporate body issuing rupee denominated bonds overseas. ಸರಿ ಇದೆ ಕರೆಕ್ಟ್ ಆನ್ಸರ್. ನೋಡ್ಕೊಳ್ಳಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇಲ್ಲ, ನಾಳೆ ಮಾಡೋಣ. ನೆಕ್ಸ್ಟು 2024 ಕೇಳ್ತಾ ಇರೋದು, ಹೇಳಿದ್ದು ವಿತ್ ರೆಫರೆನ್ಸ್ ಟು ಫಿಸಿಕಲ್ ಕ್ಯಾಪಿಟಲ್ ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಐಟಮ್ಸ್ ಮತ್ತೆ ಕ್ಯಾಟಗರಿ ಕೊಟ್ಟಿದ್ದಾರೆ. ಫಾರ್ಮರ್ಸ್ ಕ್ಲಬ್, ಕಂಪ್ಯೂಟರ್, ಯಾರ್ನ್ ಯೂಸ್ಡ್ ಬೈ ದ ವೀವರ್, ಪೆಟ್ರೋಲ್. ಇದರಲ್ಲಿ ಯಾವ್ದು ವರ್ಕಿಂಗ್ ಕ್ಯಾಪಿಟಲ್ ಯಾವುದು, ಫಿಕ್ಸ್ಡ್ ಕ್ಯಾಪಿಟಲ್ ಯಾವುದು, ಮತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಯಾವುದು, ವರ್ಕಿಂಗ್ ಕ್ಯಾಪಿಟಲ್ ಯಾವುದು? ಹೌ ಮೆನಿ ಆಫ್ ದಿ ಅಬೋ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್. ಮ್ಯಾಚ್ ಮಾಡಿ ನೋಡಿ, ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಚೆಕ್ ಮಾಡಿ. ಎಷ್ಟು ಅಂತ ಕೇಳಿದ್ದಾರೆ, ಹೌ ಮೆನಿ. ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವಿತ್ ರೆಫರೆನ್ಸ್ ಟು ದ ಸೆಕ್ಟರ್ಸ್ ಆಫ್ ದ ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್. ಇಲ್ಲೂ ಹಾಗೆ ಎಕನಾಮಿಕ್ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಸೆಕ್ಟರ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸೆಕೆಂಡರಿ,
ಡೈರಿ ಫಾರ್ಮ್ ಪ್ರೈಮರಿ, ಮಿನರಲ್ ಎಕ್ಸ್ಪ್ಲೋರೇಷನ್ ಟರ್ಷಿಯರಿ, ವೀವಿಂಗ್ ಕ್ಲೋತ್ ಸೆಕೆಂಡರಿ. ಇದು ಅದೇ ತರ ಕ್ವಶನ್. ಹೌ ಮೆನಿ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ನೆಕ್ಸ್ಟ್ ಇನ್ನು ನಾಳೆ ಮತ್ತೊಂದು ಥೀಮ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮನಿ ಅಂಡ್ ಮನಿ ಸಪ್ಲೈ 8 ಕ್ವಶನ್ ಅನ್ನ ಕೇಳಿದ್ರಿಂದ ಲಾಸ್ಟ್ 10 ಇಯರ್ಸ್ ಅಲ್ಲಿ. ಇವತ್ತು ಕೇವಲ 2 ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ವಿತ್ ರೆಫರೆನ್ಸ್ ಟು ಬಿಟ್ಕಾಯಿನ್ಸ್ sometimes seen in the news, which of the following statement is correct? Bitcoins are tracked by central banks of the countries. Anyone with a Bitcoin address can send and receive Bitcoins from anyone else with a Bitcoin address. Online payments can be sent without either side knowing the identity of the other. ಇಲ್ಲಿ ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್ ಅಂತ ನೋಡ್ಕೊಂಡು ಕಮೆಂಟ್ ಮಾಡಿ. ಇನ್ನು which one of the following statement correctly describes the meaning of legal tender money? Money which is tendered in courts of law to defray the fee of legal cases. Money which creditor is under compulsion to accept in a settlement of his claims. Bank money in the form of checks, drafts, bill of exchange, etc. Metallic money in circulation in the country. ಅದು ಯಾವುದು? ಕಮೆಂಟ್ ಮಾಡಿ, ಇಲ್ಲದಿದ್ರೆ ನಾಳೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಾಗೆ ಇವಿಷ್ಟು ಇವತ್ತಿನ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.